ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾ ಅತ್ರೇಯ. ವೆಲ್ಕಮ್ ಟು ಅವರ್ ಚಾನಲ್ ಮೇಘಾ ಪ್ಲೆಕ್ಸ್. ನನ್ನ ಜೊತೆ ಇವತ್ತು ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಇಂಡಸ್ಟ್ರಿಗೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಮಾಡಿರುವಂಥ ಆ ಸ್ಪೆಷಲ್ ಸೇವೆ ಅಂಥದ್ದು. ಅದೇನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಂಬರೋಣ. ಆಟೋ ನಾಗರಾಜ್ ಅಂತಲೇ ಪ್ರಖ್ಯಾತರಾಗಿರುವಂತಹ ನಮ್ಮ ಆ್ಯಕ್ಟರ್, ಹಾಗೆ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಮೇಜರ್ ಸಪೋರ್ಟ್, ಒಂದು 20 ವರ್ಷಗಳಿಂದ ತುಂಬ ದೊಡ್ಡ ಸಪೋರ್ಟ್ ಇಂಡಸ್ಟ್ರಿಗೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಸರ್, ಹೌ ಆರ್ ಯು ಸರ್? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ಆಫ್ ಆಲ್, ಈಗ ನಿಮ್ಮದೇ ಸಿನಿಮಾ ಬರ್ತಾ ಇದೆ. ಇಷ್ಟು ವರ್ಷ ಎಲ್ಲ ಸಿನಿಮಾಗಳಿಗೂ ಒಂದು ಪ್ರಮೋಷನ್ ಇದಾಗಿ ವರ್ಕ್ ಮಾಡ್ತಿದ್ರಿ ನೀವು. ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂತ ಇಡೀ ಇಂಡಸ್ಟ್ರಿಗೆ ಗೊತ್ತು. ಇವಾಗ ನಿಮ್ಮದೇ ಒಂದು ಸಿನಿಮಾ ಬರ್ತಿದೆ, ಸರ್ವಾಂತರ್ಯಾಮಿ. ಸೊ ಎಲ್ರಿಗೂ ಯಾಮಿ ಯಾಮಿ ಸರ್ವಾಂತರ್ಯಾಮಿ ಅಂದ ತಕ್ಷಣ ಫಸ್ಟು ದರ್ಶನ್ ಸರ್ ನೆನಪಾಗ್ಬಿಡ್ತಾರೆ, ರಪ್ ಅಂತ. ಆದರೆ ಇಲ್ಲಿ ಸರ್ವಾಂತರ್ಯಾಮಿ ಬೇರೆ. ಆ ಸರ್ವಾಂತರ್ಯಾಮಿ ಯಾರು ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ ನಾನು ಹೋಗ್ತಾ ಹೋಗ್ತಾ. ಸರ್, ನಿಮ್ಮ ಸಿನಿಮಾದಲ್ಲಿ ಸರ್ವಾಂತರ್ಯಾಮಿ ಯಾರು ಸರ್? ಸರ್ವಾಂತರ್ಯಾಮಿ ಅಂತಂದರೆ ನಮ್ಮ ಸಿನಿಮಾದಲ್ಲಿ ನೀವು ಶೂಟ್ ಮಾಡ್ತಿದ್ದೀರ ಮೊಬೈಲು. ಎಕ್ಸಾಕ್ಟ್ಲಿ, ಎಲ್ಲರೂ ಕೈಲೂ ಇವಾಗ ಇರುತ್ತಲ್ಲ ನಮ್ಮ ಇಂಟರ್ವ್ಯೂ ನೋಡ್ಬೇಕಾದ್ರೆ, ಅದೇ ಸರ್ವಾಂತರ್ಯಾಮಿ. ಯಾಕೆಂದರೆ ದೇವರು ಎಲ್ಲ ಕಡೆ ಇರ್ತಾನೆ ಇರಲ್ವೋ ಗೊತ್ತಿಲ್ಲ, ಮೊಬೈಲ್ ಎಲ್ಲ ಕಡೆ ಇರುತ್ತೆ. ಇವತ್ತು ಮೊಬೈಲೇ ಸರ್ವಾಂತರ್ಯಾಮಿ. ಕರೆಕ್ಟ್ ಸರ್, ನಿಜ. ಅಡುಗೆ ಮನೆಯಿಂದ ಹಿಡಿದು ರೆಸ್ಟ್ ರೂಮ್ವರೆಗೂ ಎಲ್ಲ ಕಡೆನೂ ಇರುತ್ತೆ. 100% ನಿಮಗೂ ಅನುಭವ ಆಗಿದೆ ಹಾಗಾದ್ರೆ? ಅಡುಗೆ ಮೇಜರ್ ಕೆಲಸ ಇಲ್ಲ ಸರ್. ಎಷ್ಟೊಂದು ಜನ ಅಡುಗೆ ಮಾಡೋಕ್ಕೆ ಅಂತಲೇ ಫೋನ್ ಯೂಸ್ ಮಾಡ್ತಾರೆ. ಫೋನಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಅಡುಗೆ ಮಾಡ್ತಾರೆ, ಅದು ಒಂದು. ಆ್ಯಂಡ್ ಊಟ ಮಾಡುವಾಗ ಒಂದು ಕೈಲಿ ತಟ್ಟೆ ಇದ್ದರೆ ಒಂದು ಕೈಲಿ ಫೋನ್ ಇರುತ್ತೆ, ಹಾಗೆ ಅಲ್ವಾ? ಮತ್ತು ಟಿ ವಿ ನೋಡುವಾಗಲೂ ಅಷ್ಟೇ, ಅಲ್ಲಿ ಅದ್ರ ಪಾಡ್ಗೆ ಟಿ ವಿ ಓಡ್ತಾ ಇರುತ್ತೆ, ನಾವಿಲ್ಲಿ ಫೋನ್ ಹಿಡ್ಕೊಂಡು ಹಿಂಗೆ ನೋಡ್ಕೊಂಡು ಏನೋ ಕೆಲಸ ಮಾಡ್ತಾಯಿರ್ತೀವಿ. ಸೊ ಎಲ್ಲರ ಕೈಲೂ ಮುಂಚೆ ಎಲ್ಲ ಬಳೆ, ಉಂಗುರ, ವಾಚು ಏನೋ ಕಾಮನ್ ಆಗಿರ್ತಿತ್ತು. ಈಗ ಅದು ಯಾವುದೂ ಇಲ್ಲ. ಅದೆಲ್ಲದನ್ನು ರೀಪ್ಲೇಸ್ ಮಾಡಿರುವಂಥ ಏಕೈಕ ಸರ್ವಾಂತರ್ಯಾಮಿ ಅಂದರೆ ಅದು ಮೊಬೈಲ್. ಅದಕ್ಕೋಸ್ಕರನೇ ಮೊಬೈಲಿನ ಅತಿ ಬಳಕೆ ಕಮ್ಮಿ ಮಾಡಿ, ಮೊಬೈಲಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲ ಇದೆ. ಮೊಬೈಲಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಪರಿಣಾಮ ಬೀಳ್ತಾ ಇದೆ. ನಿಮ್ಮ ಕಣ್ಣು ಹಾಳಾಗ್ತಾ ಇದೆ, ಹಾರ್ಟ್ ವೀಕ್ ಆಗ್ತಿದೆ, ಕ್ಯಾನ್ಸರ್ ಬರ್ತಾ ಇದೆ. ಇದು ಮೊಬೈಲು ಒಂದು ಕಾರಣ. ಎಲ್ಲಿ ಸಿಗರೇಟ್ಗಳಲ್ಲಿ ಮತ್ತು ಮಾದಕ ದ್ರವ್ಯಗಳಲ್ಲಿ ಇಂಜುರೀಸ್ ಹೆಲ್ತ್ ಅಂತಿದೆಲ್ಲ, ಹಂಗೆ ಮೊಬೈಲ್ಗೂ ಕೂಡ ಒಂದು ಕ್ಯಾಪ್ಷನ್ ಬರಬೇಕಾಗಿತ್ತು, ಬಂದಿಲ್ಲ. ಬಂದರೆ ಭಾಳ ಒಳ್ಳೆಯದು ಅಂತದೆ. ಯಾಕೆಂದರೆ ಇತ್ತೀಚೆಗೆ ಮಕ್ಕಳಂತೂ ಮೊಬೈಲಿಂದ ಹಾಳಾಗ್ತಿದ್ದಾರೆ. ಮೊಬೈಲ್ಗೆ ಬರುವಂಥ ಕಂಟೆಂಟ್ಗಳು ಸೆನ್ಸರ್ ಇಲ್ಲ, ಸಿನಿಮಾದಲ್ಲಿ ಸೆನ್ಸರ್ ಇಲ್ಲ. ಹಾಗಾಗಿ ಮೊಬೈಲನ್ನು ಊಟಕ್ಕೆ ಉಪ್ಪಿನಕಾಯಿ ಥರ ಯೂಸ್ ಮಾಡಿ. ಜಾಸ್ತಿ ತಿಂದರೆ ಶುಗರ್ ಬರುತ್ತೆ, BP ಬರುತ್ತೆ ಅಂತಲ್ಲ, ಹಂಗೆ ಉಪ್ಪಿನಕಾಯಿನೂ ಜಾಸ್ತಿ ತಿನ್ನಲ್ಲ, ಅವಾಯ್ಡ್ ಮಾಡ್ತಾರೆ. ಹಂಗೆ ಮೊಬೈಲನ್ನು ನಾವೆಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟೇ ನಮ್ಮ ಆರೋಗ್ಯದ ಮೇಲೆ. ನಮ್ಮ ಬ್ರೈನ್ ಅಂತೂ ಈ ಮೊಬೈಲಿಂದ ತುಂಬ ವೀಕ್ ಆಗ್ತಿದೆ. ಬ್ರೈನು, ಕಿಡ್ನಿ, ಕಣ್ಣು, ಹಾರ್ಟ್ ಎಲ್ಲ ವೀಕ್ ಆಗ್ತಿದೆ. ಸೊ ನಮ್ಮ ಸಿನಿಮಾ ಸರ್ವಾಂತರ್ಯಾಮಿ ಚಿತ್ರದ ಮುಖಾಂತರ ದಯವಿಟ್ಟು ನೀವು ಮೊಬೈಲ್ ಬಳಕೆ ಮಾಡೋದನ್ನು ಕಮ್ಮಿ ಮಾಡಿ, ಆದಷ್ಟು ಬುಕ್ಗಳನ್ನು ಓದಿ, ಆದಷ್ಟು ಪೇಪರ್ಗಳನ್ನು ಓದಿ ಅನ್ನೋ ಒಂದು ದೊಡ್ಡ ಒಂದು ಒಳ್ಳೆಯ ವಿಷಯನ ನಮ್ಮ ನಿರ್ದೇಶಕರು ರಂಗಸ್ವಾಮಿ ಅವರು, ಕತೆ ನಮ್ಮ ಪೃಥ್ವಿಯವರು ಬರೆದಿದ್ದಾರೆ, ಕಂಟೆಂಟ್ ಅವ್ರದ್ದು. 4 ಸಾಂಗು ನಮ್ಮ ಕಪನಿಪಾಳ್ಯದವ್ರು ಬರೆದಿದ್ದಾರೆ, ರಂಗಸ್ವಾಮಿ. ಅವ್ರ ಮಗಳು ಪ್ರೊಡ್ಯೂಸ್ ಮಾಡಿದ್ದಾರೆ, ಗೀತಾ ಅವರು. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಸಾಂಗು ನೀವು ಕೇಳಿದ್ರೆ, ಶಿವಮೊಗ್ಗದಲ್ಲಿ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಸಾಂಗ್ ಆಗ್ತಾ ಇದ್ದಾರೆ, ಎಲ್ಲ ಬಿಟ್ಟು ಹೋಗ್ಲೇಬೇಕು ಅಂತ. ನನಗೆ ಯಾರೋ ಶಿವಮೊಗ್ಗದಿಂದ ಯಾರೋ ಇಲ್ಲಿಂದ ಹೋದಂಥವ್ರು, ಏನ್ರಿ ಸಾಂಗ್ ಇಲ್ಲ ಆಗ್ತಿದ್ದಾರೆ ಅಂತ ಅಂದರೆ, ಆ ಹಾಡು ಕೇಳಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಕರೆಕ್ಟಿ ಅದು ಎಲ್ಲ ಬಿಟ್ಟು ಹೋಗ್ಲೇಬೇಕು ಒಂದು ದಿನ. ಅದು ಆ ಸಾಂಗು ನಿಮಗೆ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಬೇರೆ ಥರನೇ ಆಗ್ತೀರಿ. ಕೆಟ್ಟದ್ದು ಮಾಡಲ್ಲ, ನೀವು ಆಸ್ತಿ ಮಾಡಲ್ಲ, ಬೇರೆಯವ್ರಿಗೆ ಏನಾದ್ರು ಮೋಸ ಮಾಡಬೇಕು ಅಂತ ಅನ್ಸಲ್ಲ. ಹಾಡು ಕೇಳಬೇಕು, ಹಾಡು ಕೇಳಿದ್ರೆ ಮಾತ್ರ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಅಂಥ ಒಂದು ಒಳ್ಳೆಯ ಸಾಂಗನ್ನು ನಮ್ಮ ರಂಗಸ್ವಾಮಿಯವ್ರು ಬರೆದು ಅವರೇ ನಿರ್ದೇಶನ ಮಾಡುವಂಥ ಸರ್ವಾಂತರ್ಯಾಮಿ ಚಿತ್ರದಲ್ಲಿ ಎಲ್ಲ ಕಡೆ ಈಗ ಹೋಗ್ತಾ ಇದೆ. ನಮ್ಮದು ಒಂದು ಸಣ್ಣ ಸಿನಿಮಾ ಅನ್ನೋದಕ್ಕಿಂತ ಕಂಟೆಂಟ್ ಇರೋ ಸಿನಿಮಾ, ಎಲ್ರಿಗೂ ಯೂಸ್ ಆಗುತ್ತೆ. ಮಧ್ಯಮ ವರ್ಗದವ್ರಿಗಂತೂ ಈ ಸಿನಿಮಾ ಕೂತ್ಕೊಂಡು ನೋಡಿದ್ರೆ ತುಂಬಾ ಇಷ್ಟನೂ ಆಗುತ್ತೆ. ಹಾಗೆ ಮನೇಲಿ ಎಲ್ಲರೂ ಹೇಗೆ ಒಂಚೂರು ಮೇಂಟೈನ್ ಮಾಡಬೇಕು ಅಂತ. ಈಗ ಆಲ್ರೆಡಿ ಪೇರೆಂಟ್ಸ್ ಸ್ವಲ್ಪ ಇದಾಗ್ತಿದ್ದಾರೆ, ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಅಥವಾ ಕೊಡಲೇಬಾರ್ದು ಫೋನ್ನ ಅಂತ ಸ್ವಲ್ಪ ಎಚ್ಚರಿಕೆ ತಗೊಳ್ತಿದ್ದಾರೆ. ಆದರೂ ಕೂಡ ಎಷ್ಟೋ ಮನೆಗಳಲ್ಲಿ
ಮಕ್ಕಳು ಮೊಬೈಲ್ ಇಲ್ಲದೆ ಊಟನೇ ಮಾಡಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇವಾಗ ಸ್ಕ್ರೀನ್ ಟಚ್ಚೇ ಆಪ್ರೇಟ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೊಂದು ಇತಿಮಿತಿ ಅನ್ನೋದೇ ಇಲ್ಲ ಅನ್ನೋ ಥರ. ಈಗ ನಿಮಗೆ ನಾನೊಂದು ಪ್ರಶ್ನೆ ಕೇಳಲ್ಲ, ನಿಮ್ಮಮ್ಮ ಊಟ ಮಾಡಿಸ್ಬೇಕು ಅಂದರೆ ಚಿಕ್ಕವರಾಗಿದ್ದಾಗ ಏನು ಮಾಡ್ತಿದ್ರು? ಒಂದು ಸಖತ್ ಪೂಸಿ ಹೊಡಿತಾ ಇದ್ರು. ಏನಾದ್ರು ಅದು ಇದು ತೋರಿಸಿ ಹಿತ್ಲು ಕಡೆ ಕರ್ಕೊಂಡೋಗಿ ಫ್ಲವರ್ಸು ಅದು ಇದು ಕೊಟ್ಟು ಕೈಗೆ ಏನೋ ಒಂದು ಡೈವರ್ಟ್ ಮಾಡಿ ಊಟ ಮಾಡಿಸೋರು. ತೋರಿಸ್ತಾ ಇದ್ರು. ಚಂದ್ರನು ತೋರಿಸೋರು. ಹಂಗೂ ಮಾತು ಕೇಳಿದ್ರೆ 2 ಕೊಟ್ಟಾರು ನೀಟಾಗಿ ಊಟ ಮಾಡಿಸಿ ಮಲಗಿಸ್ಬಿಡೋರು. ಈಗ ಮೊಬೈಲ್ ಕೊಡ್ತಾರೆ. ಅದೇ ಅಷ್ಟೇ. ಅವ್ರಿಗೆ ಆಮೇಲೆ ಅವ್ರಿಗೇನೋ ಕೆಲಸ ಇರುತ್ತೆ, ಅದಕ್ಕೆ ಮಗು ಡಿಸ್ಟರ್ಬ್ ಮಾಡಬಾರ್ದು, ಮೊಬೈಲ್ ಕೊಡು. ಇನ್ಯಾರೋ ರಿಲೇಟಿವ್ಸ್ ಬರ್ತಾರೆ, ಅವರಿಗೂ ಕಿರ್ಚಾಡಬಾರ್ದು, ಮಗು ಆ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ಮೊಬೈಲ್ ಕೊಟ್ಟು ಕೂರ್ಸು. ಹಿಂಗೆ ಸಣ್ಣ ಮಕ್ಕಳು ಕಣ್ಣಿರುತ್ತಲ್ಲ, ಎಕ್ಸಾಕ್ಟ್ಲಿ, ಅದು ಇನ್ನೂ ಮೆಚುರಿಟಿ ಬಂದಿರಲ್ಲ, ಬಲ್ತಿರಲ್ಲ. ಅದೇನಾಗುತ್ತೆ, ಶಾರ್ಪ್ ಆಗಿರ್ತದೆ. ಅದು LED ಹೋಗಿ ಹೊಡೆದ್ರೆ ಅದೇನಾಗುತ್ತೆ ಅಂದ್ರೆ ಅದಕ್ಕೇನೆ 3 ವರ್ಷದ ಮಕ್ಕಳು ಕನ್ನಡಕ ಹಾಕೊಳ್ಳೋದು. ನೀವು ಸ್ಕೂಲ್ ನೋಡಿ 100ಕ್ಕೆ 30% ಮಕ್ಕಳು ಕನ್ನಡಕ ಹಾಕೊಂಡಿರ್ತಾರೆ. ಪೌಷ್ಟಿಕ ಆಹಾರ ಇರಲ್ಲ, ಏನೋ ಪಿಜ್ಜಾ ಬರ್ಗರ್ ತಿಂತಾರೆ, ಮೊಬೈಲಲ್ಲಿ ಅಕೌಂಟಲ್ಲಿ ದುಡ್ಡು ಇರ್ತದೆ, ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿರ್ತಾರೆ, ಪಿಜ್ಜಾ ಆರ್ಡರ್ ಮಾಡ್ತಾರೆ, ಅಲ್ಲಿ ದುಡ್ಡು ಕಟ್ ಆಗುತ್ತೆ, ತರ್ಸ್ಕೊಂತಾರೆ. ಇದೆಲ್ಲ ಸಂಸ್ಕೃತಿ ಹೋಗ್ಬೇಕು. ಮೊದಲೆಲ್ಲ ಟೆಲಿಪತಿ ಅಂತಿತ್ತು ಹಳೇ ಕಾಲದಲ್ಲಿ, ಹಿಂಗೆ ಹಿಡ್ಕೊಂಡು ಮಾತಾಡೋರು. ಅದೇ ಫೋನ್ ತರನೇ, ಬಟ್ ಉದ್ದಕ್ಕೆ ಹಿಂಗಿರ್ತಿತ್ತು. ಅವತ್ತೆಲ್ಲ ಇತ್ತು, ಅವಾಗ್ಲೂ ಮೊಬೈಲ್ ಇತ್ತು, ಆದ್ರೆ ಇಷ್ಟು ದುಷ್ಪರಿಣಾಮ ಬೀಳ್ತಾ ಇರ್ಲಿಲ್ಲ. ಈಗಂತೂ ತುಂಬಾ ಬೇಜಾರಾಗತ್ತೆ. ಸೊ ಈ ಬೇಜಾರನ್ನೇ ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ. ಅಟ್ಲೀಸ್ಟ್ ಏನೋ ಒಂದು ಹೇಳಕ್ ಹೋಗಿದೀವಿ, ಒಳ್ಳೇದ್ ಮಾಡ್ರ, ಕೆಟ್ಟದ್ದು ನೋಡ್ಬೇಡ್ರಪ್ಪ, ಒಳ್ಳೇದಾಗತ್ತೆ ಅಂತ. ನೋಡ್ದವ್ರಿಗೆ ಒಳ್ಳೇದಾಗತ್ತೆ. ಇವ್ನು ಯಾವ ನೀತಿ ಹೇಳಕ್ಕೆ ನಮ್ಗೆ ಗೊತ್ತಿಲ್ಲದೆ ಇರೋದು ವಿಷಯ ಅಂತ ನಾವೇನು ಹೇಳಕ್ಕಾಗಲ್ಲ. ನಿಜ ಸರ್. ಆ್ಯಂಡ್ ಮೊಬೈಲ್ ಬಗ್ಗೆ ಇನ್ನೊಂದು ಸರಿ ಬರ್ತೀನಿ ಇವಾಗ. ಬಟ್ ನೀವು ಎಷ್ಟೋ ಸಿನಿಮಾಗಳಲ್ಲಿ ಒಂಥರ ಮೇಜರ್ ಟ್ವಿಸ್ಟ್ ಇರೋ ಅಂಥ ಪಾಯಿಂಟಲ್ಲೇ ನಿಮ್ದೊಂದು ಪಾತ್ರ ಬಂದುಬಿಡುತ್ತೆ. ರುಸ್ತುಮ್ ಆಗಿರಲಿ, ಅಮ್ಮ ಐ ಲವ್ ಯು ಆಗಿರಲಿ, ಕೃಷ್ಣಲೀಲಾ ಆಗಿರಲಿ, ದೃಶ್ಯ ಆಗಿರಲಿ, ಟೈಸನ್ ಆಗಿರಲಿ, ಯಾವ ಸಿನಿಮಾ ತೊಗೊಂಡ್ರು ಒಂದೇನೋ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇರೋವಂಥ ಟೈಮಲ್ಲಿ ಎಂಟ್ರಿ ಆಗ್ತೀರಾ ನೀವು. ನಿಮ್ಮಿಂದನೇ ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋ ಥರ ಕತೆಗೆ. ಸೊ ಈ ಸಿನಿಮಾದಲ್ಲಿ ಸರ್ವಾಂತರ್ಯಾಮಿನಲ್ಲಿ ನಿಮ್ಮ ಪಾತ್ರ ಹೇಗಿದೆ, ಏನು? ನೀವು ಹೇಳಿದ್ರಲ್ಲ, ದೃಶ್ಯ, ಕೃಷ್ಣಲೀಲಾ, ಟೈಸನ್ನು, ಅಮ್ಮ ಐ ಲವ್ ಯು ಅಂತ, ಇದೆಲ್ಲ ನನಗೆ ಬಯಸದೆ ಬಂದ ಭಾಗ್ಯ ಅಂತ. ಆ ಸಿನಿಮಾದ ಕತೆ ಟರ್ನಿಂಗ್ ಪಾಯಿಂಟಲ್ಲಿ ಬರುವಂಥ ಸಬ್ಜೆಕ್ಟ್ಗಳಲ್ಲಿ ಒಂದು ಒಳ್ಳೆಯ ಪಾತ್ರ. ಅದಕ್ಕೆ ಅವರು ಶಶಾಂಕ್ ಅವ್ರು ಇರ್ಬೋದು, ರಾಮನಾರಾಯಣ್ ಇರ್ಬೋದು, ವಾಸು ಸರ್ ಇರ್ಬೋದು, ಒಂದಷ್ಟು ಜನ ಡೈರೆಕ್ಟ್ರುಗಳು, ಸಾಯಿ ಪ್ರಕಾಶ್ ಇರ್ಬೋದು, ಲಕ್ಕಿ ಶಂಕರ್, ಒಂದಷ್ಟು ಜನ ಅಂಥ ಪಾತ್ರಗಳನ್ನೇ, ನಾಗರಾಜು ಈ ಥರ ಕ್ಯಾರೆಕ್ಟರ್ ಮಾಡೋದು ಚೆನ್ನಾಗಿರುತ್ತೆ. ಇದು ಇನ್ಸ್ಪೆಕ್ಟರ್ ಮಾಡಲಿ, ಇದು ಮುಸ್ಲಿಂ ಮಾಡಲಿ, ಈ ಥರ ಕ್ಯಾರೆಕ್ಟರ್ಗಳನ್ನ ಕೊಟ್ಟಿದ್ದಾರೆ. ಅದು ಇವತ್ತು ನೋಡಿ, ನಾ ಇಷ್ಟು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇಲ್ಲ, ಆದರೂ ಹೇಳ್ತಾ ಇದ್ದೀರಿ ಅಂದರೆ ಗುರುತಿಸಿದ್ದೀರ. ಇವತ್ತು ಹುಬ್ಳಿ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ, ರಾಯಚೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಕಡೆ ಆಟೋ ಪ್ರಮೋಷನ್ಗೆ ಹೋಗ್ತಾ ಇರ್ತೀನಿ. ಅಣ್ಣ ನೀವು ಶಿವಾಜಿನಗರ ಮಾಡಿದಿರಲ್ವಾ, ನೀವು ದೃಶ್ಯ ಮಾಡಿದಿರಲ್ಲ ಅಂತ ಕೇಳ್ತಾರೆ. ಸಾಕು, ಖುಷಿ ಆಯಿತು. ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿದ್ದೀನಿ, ಖುಷಿ ಆಯಿತು. ಈಗ ದೊಡ್ಡ ಪಾತ್ರ, ಇದು ಸರ್ವಾಂತರ್ಯಾಮಿಲಿ ಪ್ರಮುಖ ಪಾತ್ರ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇನ್ನೂ 2 ಸಿನಿಮಾ ಬರ್ತಿದೆ. ಅಮ್ಮ ಐ ಲವ್ ಯು ಅಂತ, ಅದು ಒಳ್ಳೆ ಕಂಟೆಂಟ್ ಸಿನಿಮಾ. ರಾಯದುರ್ಗ ಬರ್ತಿದೆ, ಬಸ್ ಕಂಡಕ್ಟರ್ ಬರ್ತಿದೆ, ಇನ್ನೊಂದು ಡಿಸ್ಕಷನ್ ನಡೀತಿದೆ. ಅಯ್ಯೋಗೆ ಟೂಲ್ ಮಾಡಿದ್ದೀನಿ. ಗುಡ್ಡದ ಭೂತ ಅನ್ನೋ ಸಿನಿಮಾ ನಮ್ಮ ಭರತ್ ನಾವುಂದ್ ಅವ್ರ ಸಿನಿಮಾದಲ್ಲಿ ನಮ್ಮ ಕಾಂತಣ್ಣ ಅಂತ ಇದ್ದಾರೆ, ಫಾರೆಸ್ಟ್ ಪಿಕ್ಚರ್ ಪ್ರೊಡ್ಯೂಸರ್. ಅವರು ಕೂಡ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವರು ಫಾರೆಸ್ಟ್ ಸಿನಿಮಾ ನಿರ್ಮಾಪಕರು ಕಾಂತಣ್ಣ ಅವರು ತುಂಬ ಎಂಕರೇಜ್ ಮಾಡಿದ್ರು. ಆ ಕ್ಯಾರೆಕ್ಟರ್ ಭುಜಂಗಯ್ಯ ಅಂತ ಪಾತ್ರ ಕೊಟ್ಟು, ನಾಗರಾಜ್ ಎಲ್ಲೋಗಿದ್ದಪ್ಪ ಇಷ್ಟು ದಿನ, ನೀನು ಎಂಥ ಕ್ಯಾರೆಕ್ಟರ್ ಹೆಂಗೆ ಮಾಡ್ತಿದ್ದೀನಪ್ಪ, ಜೀವ ತುಂಬ್ತಿಯಲ್ಲಪ್ಪ, ನೀನು ಬಳಸ್ಕೊಂಡಿಲ್ಲ ಇಂಡಸ್ಟ್ರಿ ಅಂತ ತುಂಬ ಹೊಗಳಿದ್ರು. ಜೊತೆಗೆ ಯಾರ್ಯಾರು ಸಿನಿಮಾ ಮಾಡ್ತೀವಿ ಅವರೆಲ್ರಿಗೂ ಫೋನ್ ಮಾಡಿ, ನಾಗರಾಜು ಅಂತ ಒಬ್ಬ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ, ತಗೊಳ್ಳಿ, ಒಳ್ಳೆ ಕ್ಯಾರೆಕ್ಟ್ರು ಕೊಡಿ ಅಂತೇಳಿ ತುಂಬ ರೆಫರೆನ್ಸ್ ಮಾಡಿದ್ರು. ಅಂದರೆ ಎಷ್ಟೋ ಸಿನಿಮಾಗಳಲ್ಲಿ ನೀವು ಮಾಡಿದ್ರು ನಮಗೂ ಏನಕ್ಕೆ ಗೊತ್ತಾಗಿರಲ್ಲ ಅಂದರೆ, ಒಂದೊಂದ್ರಲ್ಲಿ ಒಂದೊಂದು ಪಾತ್ರಗಳು ಮಾಡಿಬಿಟ್ಟಿರ್ತೀರ ನೀವು. ಗೆಟಪ್ ಚೇಂಜ್ ಇರುತ್ತೆ, ಹೇರ್ ಸ್ಟೈಲ್ ಚೇಂಜ್ ಇರುತ್ತೆ. ಆಮೇಲೆ ನೀವು ಎದುರುಗಡೆ ಬಂದರೆ ನೀವೇನಾ ಅದು ಅಂತ 3 ಸತಿ ಯೋಚನೆ ಮಾಡಬೇಕಾಗಿರುತ್ತೆ. ಎಷ್ಟೋ ಸತಿ ನನಗೆ ಹಂಗಾಗಿದೆ. ಹಂಗಾಗಿ ನನಗೆ ಎಲ್ಲದೂ ಪಾತ್ರಗಳಿದ್ದೀವಿ, ನೀವು ಯಾವ್ಯಾವ್ದು ಮಾಡಿದ್ದೀರಿ ಅಂತ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಬಟ್ ಮೇಜರ್ ಸಿನಿಮಾಗಳನ್ನೆಲ್ಲ ಸ್ವಲ್ಪ ನೆನಪಿತ್ತು, ತಕ್ಕಮಟ್ಟಿಗೆ ನೆನಪಿತ್ತು, ಅದಂತೂ ನಿಜ. ಆಲ್ಮೋಸ್ಟ್ ಒಂದು 20-25 ವರ್ಷ ಆಯಿತಾ ನೀವು ಬೆಂಗಳೂರಿಗೆ ಬಂದು, ಮತ್ತು ಇಂಡಸ್ಟ್ರಿ ಟಚ್ಚು ನಂಟು ಬಂದು ನಿಮಗೆ? ಬೆಂಗಳೂರು ಬಂದು 25 ವರ್ಷ ಆಯಿತು. SLC ಫೇಲ್ ಆದ ತಕ್ಷಣ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ, ಬಸ್ ಕಂಡಕ್ಟರು, ಅದು ಸಿನಿಮಾ ಥಿಯೇಟ್ರಲ್ಲಿ ಟಿಕೆಟ್ ಕೊಡೋದು, ಒಂದಷ್ಟು ಕೆಲಸ ಮಾಡ್ಕೊಂಡಿದ್ದೆ. ಕೊಡ್ತಾ ಇದ್ದೆ ಎಲ್ಗೂರು HS ಚಿತ್ರಮಂದಿರದಲ್ಲಿ ಅಂತ. ಸೊ ಅಲ್ಲಿಂದ ಸಿನಿಮಾದಲ್ಲಿ ಏನೋ ಮಾಡಬೇಕಲ್ಲ, ಆರ್ಟಿಸ್ಟ್ ಆಗಬೇಕು ಅಂತ
ಅವರ ಮಧ್ಯೆ ನಮ್ಮ ಊರುಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಡ್ರಾಮಾಗಳು ಮಾಡ್ತಾಯಿದ್ದೆ. ರಾಜ ಸತ್ಯವ್ರತ ಅಂತೆ, ಸ್ನೇಹ ಬಂಧನ, ಮುಡಿಗೇರದ ಮಿಡಿಗಿನಾಗರಾವು, ಒಂದಷ್ಟು ಸಾಮಾಜಿಕ ಪೌರಾಣಿಕ ಡ್ರಾಮಾಗಳಲ್ಲಿ ಮಾಡ್ತಿದ್ದೆ. ನಾನು ಸ್ಟೇಜ್ ಆರ್ಟಿಸ್ಟು ಒಂಥರ, ಅಂದರೆ ಯಾವುದೋ ರಂಗಾಯಣನೋ ನೀನಾಸಂ ಹೋಗದೆ ಇರ್ಬೋದು, ಆದರೆ ಊರುಗಳಲ್ಲಿ ಇದೆ. ಅದರಿಂದ ಒಂದು ನನಗೂ ಎಲ್ಲರೂ ಹೇಳ್ತಾಯಿದ್ರು, ನೀನು 6 ಅಡಿ ಇದೆಯಾ, ನೀನು ಹೋದ್ರೆ ನಿನಗೊಂದು ಅವಕಾಶ ಸಿಗುತ್ತೆ, ಹೋಗು. ನಿಮ್ಮ ತಾತ ಬಂದು ಭೀಮನ್ ಪಾತ್ರ ಮಾಡ್ತಾಯಿದ್ರು, ಆ ನಂಟಿದೆ ಅಂತ ಅಂದು. ಸೊ ಏನೋ ಮಾಡಬೇಕು, ಇಲ್ಲೇ ಇದ್ರೇನೂ ಆಗಲ್ಲ ಅಂತ ಬೆಂಗಳೂರಿಗೆ ಬಂದೆ. ಗಾಂಧಿನಗರ ಒಂದು 2 ತಿಂಗಳು ಅಲಿತೀನಿ. ಯಾರು ನಮ್ಗೆ ಗುರುತು ಹೇಳಿದ್ದಾರೆ, ನನ್ನ ಹಿಂದೆ ಆಟೋ ಇತ್ತೇ ಹೊರತು ಅದ್ರ ಮೇಲೆ ಹಿಂದೆ ಯಾವುದು ಹೆಸರಿರಲಿಲ್ಲ, ಯಾವುದು ಹೆಸರಿಲ್ಲ. ಸರಿ ಏನು ಮಾಡೋದು ಅಂತೇಳಿ ಜೀವನ ಮಾಡೋದಕ್ಕೋಸ್ಕರ ಆಟೋ ಸ್ವಲ್ಪ ಬರ್ತಿತ್ತು. ಆಟೋ ಕಲ್ತ್ಕೊಂಡು ಅದ್ರ ಜೊತೆಗೆ ಆಟೋ ಪ್ರಮೋಷನ್ಸ್ ಮಾಡಿಕೊಂಡು ಒಂದಷ್ಟು ನಿರ್ಮಾಪಕರು, ನಿರ್ದೇಶಕರು ಪರಿಚಯ ಆಗ್ತಾರೆ. ಆಟೋ ಹಿಂದೆ ಪೋಸ್ಟ್ ಹಾಕ್ಕೊಂಡು ಆ ಸಿನಿಮಾನ ಪ್ರಚಾರ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಿ. ಆಟೋ ಪ್ರಚಾರನ ತುಂಬ ಎಲ್ಲ ಎಂಟರ್ ಕರ್ನಾಟಕ ಯಾಕೆ ಮಾಡಬಾರ್ದು ಅಂತೇಳಿ ಪ್ರಯತ್ನ ಮಾಡ್ತೀನಿ. ಆಟೋ ಚಾಲಕರೆಲ್ಲ ಸಾಥ್ ಕೊಡ್ತಾರೆ, ಯಾಕೆಂದರೆ ಶಂಕರಣ್ಣನ ಅಭಿಮಾನಿಗಳು ಆಟೋ ಚಾಲಕರು. ಆಟೋ ಅಂದರೆ ಶಂಕರಣ್ಣ ಅಂದರೆ ಆಟೋ. ಇವತ್ತಿನ ವರ್ಗದ ಜನ ಹಳೆ ಒಬ್ರು ಬಿಟ್ಬಿಡಿ, ಶಂಕರಣ್ಣನ ನೋಡದೇ ಇರುವಂಥ ಇವತ್ತು ಬಂದಿರೋ ಆ ಶಂಕರಣ್ಣನ ಫೋಟೋ. ನಿಜವಾಗ್ಲೂ ಅವರು ತೀರ್ಕೊಂಡ ಮೇಲೆ ಹುಟ್ಟಿರೋ ಎಷ್ಟೋ ಮಕ್ಕಳು ಇವತ್ತು ಆಟೋ ಓಡಿಸ್ತಿರೋರು ಎಲ್ಲರೂ ಅವ್ರ ಫ್ಯಾನ್ಸು. ನನಗೆ ಅದೇ ಆಶ್ಚರ್ಯ ಆಗುತ್ತೆ ಪ್ರತಿ ಸತಿ. ಅವ್ರದ್ದು ಎಷ್ಟು ಮೂವೀಸ್ನ ನೋಡಿರ್ತಾರೋ ಏನೋ ಗೊತ್ತಿಲ್ಲ, ಬಟ್ ಒಂಥರ ಅಟ್ಯಾಚ್ಮೆಂಟು. ಆಟೋ ಅಂದರೆ ಶಂಕರ್ನಾಗ್ ಸರ್ ಅಂತ ಫಸ್ಟು ಹೆಸರು ನೆನ್ಪು ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ ಆಟೋ ಶಂಕರಣ್ಣ ನಮ್ಮ ಗುರು, ಎಕ್ಸಾಕ್ಟ್ಲಿ ನಮ್ಮ ಆರಾಧ್ಯ ದೈವ. ಹಾಗಾಗಿ ಆಟೋ ಇವತ್ತು ತುಂಬ ಜನ ಕೇಳ್ತಾರೆ, ರೀ ನಾಗರಾಜ್ ಅಂತ ತೆಗ್ದಾಕ್ರಿ, ಆಟೋ ತೆಗ್ದಾಕ್ರಿ ನಾಗರಾಜ್ ಇರಲಿ. ಯಾಕೆಂದರೆ ತುಂಬ ನಿರ್ದೇಶಕರು ಹೇಳ್ತಾರೆ, ಅಯ್ಯೋ ಈ ಸಿನಿಮಾದೊಂದು ಕ್ಯಾರೆಕ್ಟರ್ ಇತ್ತು ನಾಗರಾಜ್, ನಾನು ಮರ್ತೇ ಬಿಟ್ಟೆ. ಅವರು ಏನು ಮಾಡ್ತಾರೆ ಅಂದರೆ ಮೊಬೈಲಲ್ಲಿ ಆಟೋ ನಾಗರಾಜ್ ಸೇವ್ ಮಾಡ್ಕೊಂಡಿರ್ತಾರೆ. ಆರ್ಟಿಸ್ಟ್ ಅಂತ ಸೇವ್ ಮಾಡ್ಕೊಂಡ್ರೆ ನೆನಪು ಬರಲ್ಲ. ನಾನು ತುಂಬ ಜನ ಕೇಳ್ತಾರೆ, ನಿಮಗೆ ಆಟೋ ನಾಗರಾಜ್ ಬಿಡು, ಬೇರೆ ಏನಾದ್ರು ಪಿಟ್ನೆ ಆಟೋ ಅಂತಿರಲಿ ಸರ್, ಅದೇ ನಂದು ಒರಿಜಿನಲ್ ಆಟೋ ನಾಗರಾಜ್ ಅಂತ. ಅವಕಾಶ ಹಣೆ ಬರದಲ್ಲಿದ್ರೆ ಗುರುತು, ಅದು ಮುಂಚೆಯಿಂದನೂ ಎಲ್ಲಿಂದೋ ಬಂದು ಏನೋ ಮಾಡಿಕೊಂಡು ಇವತ್ತೆಲ್ಲೋ ಬೆಳ್ಳಿ ತೆರೆ ಮೇಲೆ ಒಂದು ಸಣ್ಣ ಪುಟ್ಟ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದರೆ ಕಪಾಲಿ ಚಿತ್ರಮಂದಿರದಲ್ಲಿ ಶಿವಾಜಿನಗರ 2ನೇ ವಿಲನ್ ಪಾತ್ರ ಮಾಡಿದ್ದೀನಿ. ಆ ತೆರೆ ಮೇಲೆ ಬರ್ತಾ ಇದ್ರೆ ಕಪಾಲಿ ಟಾಕೀಸು, ಅಣ್ಣವರು, ಶಿವಣ್ಣ, ರಾಜ್ಕುಮಾರ್, ವಿಷ್ಣುವರ್ಧನ್ ಅಂಥ ಜಾಗದಲ್ಲಿ ನಾನು ಬರ್ತಾ ಇದ್ದೀನಿ ಅಂದರೆ ಆ ಟೆಂಟಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅವಾಗೆಲ್ಲ ಕನಸು ಈ ಜಾಗದಲ್ಲಿ ನಾನು ಬರಬೇಕು ಅಂತ ಕನಸು ಈಡೇರಿದೆ ಇವಾಗ. ಅದರಲ್ಲಿ ಈಗ ಸರ್ವಾಂತರ್ಯಾಮಿ ಮುಖಾಂತರ ಒಂದೊಳ್ಳೆ ಪ್ರಮುಖ ಪಾತ್ರ ಮಾಡಿದ್ದೀನಿ. ಇನ್ನು ಮುಂದೆ ಕೂತಿದ್ದೀನಿ. ಜೊತೆಗೆಲ್ಲ ಪೋಸ್ಟ್ಗಳಲ್ಲಿ ನನ್ನ ಫೋಟೋ ಇರುತ್ತೆ. ಆಟೋ ಪಬ್ಲಿಸಿಟಿ ಮಾಡ್ತಾ ಇದ್ದ ನಂದು ಪೋಸ್ಟ್ರು ನನ್ನ ಆಟೋದ ಮೇಲೆ ಆಟೋ ಚಾಲಕರು ಹಾಕೊಂಡಿದ್ದಾರೆ ಅಂತಂದರೆ ನನ್ನ ಆಟೋ ಚಾಲಕರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಒಂದಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಅಷ್ಟು ಜನ ಆಟೋ ಡ್ರೈವರ್ಸು ನಾಗಣ್ಣ ನೀವು ಮಾಡ್ತಾಯಿದ್ದೀರಾ ಅಂತೇಳಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಒಂದು ಥಿಯೇಟ್ರ್ ಬಾಗ್ಲಲ್ಲಿ ನಿಂತ್ಕೊಂಡು ಟಿಕೆಟ್ ಹರಿತಿದ್ದಂಥ ಮನುಷ್ಯ ಇವಾಗ ತೆರೆ ಮೇಲೆ ಆಟೋ ಓಡಿಸ್ಕೊಂಡು ಹಿಂದೆ ಯಾವುದೋ ಪೋಸ್ಟರ್ ಹಾಕೊಂಡು ಸಿನಿಮಾ ಪ್ರಚಾರ ಮಾಡ್ತಿದ್ದಂಥ ಅದೇ ಮನುಷ್ಯ ಇವತ್ತು ಅದೇ ಪೋಸ್ಟರ್ ಜಾಗದಲ್ಲಿ ನಿಮ್ಮ ಪೋಸ್ಟರ್ ಬರ್ತಿದೆ. ಸೊ ಇದೆಲ್ಲ ಒಂಥರ ಮಿರಾಕಲ್ ಅಲ್ವಾ ಸರ್? ಅಂದರೆ ಮಿರಾಕಲ್ಲು, ಹಾರ್ಡ್ ವರ್ಕು, ಆ್ಯಂಡ್ ನೀವು ಎಷ್ಟು ಮ್ಯಾನಿಫೆಸ್ಟ್ ಮಾಡಿರ್ಬೋದು ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಅಂದರೆ ದೇವರು ಎಷ್ಟು ಸಾಥ್ ಕೊಟ್ಟಿದ್ದಾನೆ ನಿಮಗೆ ಅಂತ. ಅದಕ್ಕೆ ಮೇಡಮ್ ಎಲ್ಲ ಇದುವರೆಗೂ ನನಗೆಲ್ಲ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ ನಿಜವಾಗ್ಲೂ ನಾನು ಕೃತಜ್ಞತೆ. ಅವ್ರ ಋಣ ನಾನು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ಇವತ್ತು ಕೂಡ ನನಗೆ ಅವಕಾಶ ಕೊಟ್ಟಿರುವಂಥ ಎಲ್ಲರೂ ಫೋಟೋ ನನ್ನ ಮನೇಲಿದೆ. ವಾವ್, ಸೀರಿಯಸ್ಲಿ ಎಲ್ಲರೂ ಫೋಟೋ ನನ್ನ ಮನೇಲಿದೆ. ಓಕೆ, ಎಷ್ಟು ಜನ ಡೈರೆಕ್ಟರ್ದು ಸರ್ ಅಂದಾಜು? ಒಂದು 50 ಜನ ಡೈರೆಕ್ಟರ್ದು ಫೋಟೋ ಇದೆ. ಓಕೆ, ಇವತ್ತು ಕೂಡ ಅದನ್ನ ಗಣೇಶ್ ಕಾಸರಗೋಡು ಸಾರು ನನ್ನ ಮೇಲೆ ಒಂದು ಆರ್ಟಿಕಲೇ ಬರೆದಿದ್ದಾರೆ. ಹುಲಿ ಬಂತು ಹುಲಿ ಅಂತ ಹೇಳಿ ಹಾಕಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಗಣೇಶ್ ಕಾಸರಗೋಡು ಸಾರು ನನ್ನ ಬಗ್ಗೆ ಆರ್ಟಿಕಲ್ ಬರೆದ ಮೇಲೆ ತುಂಬ ಸಿನಿಮಾದಲ್ಲಿ ಅವಕಾಶ ಸಿಕ್ತು ನನಗೆ. ನೈಸ್ ಸರ್, ಖುಷಿ ಆಯಿತು. ಗುರುಗಳು, ನಮಗೂ ಅವ್ರ ಗುರುಗಳು ತುಂಬ ಸೀನಿಯರು ನಮ್ಮ ಇಂಡಸ್ಟ್ರಿ, ತುಂಬ ಸೀನಿಯರು. ತುಂಬ ಇವಾಗಲೂ ಫೋನ್ ಮಾಡಿದ್ರೆ ಹೇಳಿ ನಾಗರಾಜ್ ಹೇಗೆ ಮಾಡ್ತಿದ್ದಾರೆ, ನಿನ್ನ ಶ್ರಮ ಯೋಗ್ಯತೆ ಇದೆ ನಿನಗೆ, ಯೋಗ ಬಂದಾಗ ಯೋಗ್ಯತೆ ಬಂದೇ ಬರುತ್ತೆ ನಾಗರಾಜ್, ಮೂವ್ ಮಾಡ್ತಾರೆ, ಆರಾಮಾಗಿ ಹೋಗು, 6 ಅಡಿ ಕಟ್ಟೌಟು, ನೀನು ಏನೋ ಒಂದು ಆಗುತ್ತೆ ಹೋಗು, ಇವತ್ತು ಎಂಕರೇಜ್ ಮಾಡ್ತಾರೆ. ನೈಸ್ ಸರ್. ಅದೇ ಸರ್, 20 ವರ್ಷಗಳ ಕಾಲ ಈಗ ಎಲ್ಲರಿಗೂ ಪ್ರಚಾರ ಮಾಡ್ತಾ ಬಂದ್ರಿ, ಪ್ರತಿಯೊಂದು ಸಿನಿಮಾನೂ ಕಂಟೆಂಟ್ನ ಶೇರ್ ಮಾಡ್ತಾಯಿದ್ರಿ, ಪ್ರತಿ ಸ್ಟ್ಯಾಂಡ್ಗಳಿರುತ್ತೆ, ಆಟೋ ಸ್ಟ್ಯಾಂಡು ಅವ್ರದ್ದೆಲ್ಲದು ಒಂದು ಸಂಘದ ಗ್ರೂಪು ಅಂತ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಲಿಂಕ್ ಬೆಳೆಸ್ತಾ ಹೋದ್ರಿ.
ಇಂಡಸ್ಟ್ರಿಗೆ ಒಂಥರ ಮೇಜರ್ ಸೇವೆನೇ ಮಾಡಿದ್ದೀರಾ ನೀವು. ಈಗ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಎಷ್ಟೋ ಸ್ಟಾರ್ಸ್ಗಳಿಗೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಈಗ ನಿಮ್ಮ ಸಿನಿಮಾಗೆ ಸರ್ವಾಂತರ್ಯಾಮಿಗೆ ಎಷ್ಟು ಜನ ಸ್ಟಾರ್ಸ್ ಸಪೋರ್ಟ್ ಮಾಡ್ತಿದ್ದಾರೆ? ಯಾರೂ ಸಪೋರ್ಟ್ ಮಾಡಬೇಕಾಗಿಲ್ಲ ಮೇಡಮ್, ಕಂಟೆಂಟ್ ಇದ್ದರೆ ಸಿನಿಮಾ ಓಡ್ಬಿಡುತ್ತೆ ಮೇಡಮ್. ಯಾಕೆಂದರೆ ನನಗೊಂದು ತುಂಬ ಅನುಭವ ಆಯಿತು ಈ ಸಿನಿಮಾದಿಂದ. ನಾನು ಬರೀ ಆಟೋ ಪ್ರಮೋಷನ್ ಮಾಡೋದಲ್ಲ, ಆಟೋ ಚಾಲಕರದು ಒಂದಷ್ಟು ನನ್ನ ಹತ್ರ ಒಂದು ಸಾವಿರಾರು ಗ್ರೂಪ್ಗಳಿದೆ. ನನ್ನ ಸಿನಿಮಾ, ನನ್ನ ಕನ್ನಡ ಸಿನಿಮಾ, ನಮ್ಮ ಸ್ಟಾರ್ಸು ಅಂತ ಅಂದಾಗ ನನಗೆ ಏನಾಗುತ್ತೆ, ಈ ಸಿನಿಮಾ ಅಟ್ಲೀಸ್ಟ್ ನಾನು ಗ್ರೂಪಲ್ಲಿ ಹಾಕಿದ್ರೆ 100 ಜನ ನೋಡ್ತಾರೆ, ಅದ್ರಲ್ಲಿ 10 ಜನ ಥಿಯೇಟ್ರಿಗೆ ಬರ್ತಾರೆ. ನಾವೇನೋ ಒಂದು ಮಾಡಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು, ನಮ್ಮ ಸ್ಟಾರ್ಗಳ ಜೊತೆ ನಾವು ಇರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರನ್ನೂ ನನ್ನ ತಲೆ ಮೇಲೆ ಇಟ್ಕೊಂಡಿದ್ದೀನಿ, ಸ್ಟಾರ್ಸ್ ಎಲ್ಲರನ್ನೂ. ಓಕೆ. ಬ್ಯಾಡ್ ಎಕ್ಸ್ಪೀರಿಯನ್ಸು ಅಂತಂದರೆ ತುಂಬ ಜನ ಹೊಸಬ್ರು ಬರ್ತಾರೆ, ಅಯ್ಯೋ ನನಗೆ ಸ್ಟಾರ್ಸ್ಗಳು ನನಗೆ ಇಂಟರ್ವ್ಯೂ ಕೊಟ್ಟಿಲ್ಲ, ಸ್ಟಾರ್ಗಳು ಸಪೋರ್ಟ್ ಮಾಡಿಲ್ಲ ಅಂತ. 20 ವರ್ಷದಿಂದ ಮಣ್ಣೊತ್ತಿರೋನು, ಎಲ್ಲರೂ ಸ್ಟಾರ್ಸ್ಗಳನ್ನ ಹೆಗ್ಲ ಮೇಲೆ ತಲೆ ಇಟ್ಕೊಂಡು ಮೆರೆದಿರೋನು ನನಗೆ ಕೊಡಲ್ಲ, ನಿಮ್ಗೆಲ್ಲಿ ಕೊಡ್ತಾರೆ? ಕೆಲವ್ರು ಕೊಡ್ತಾರೆ. ನನ್ನ ಸಿನಿಮಾಗೆ ಸತೀಶ್ ಅವರು, ನೀಲಾಸಂ ಸತೀಶ್ ಅವರು ಮತ್ತು ಮುರಳಿ ಸಾರು ಕರೆದು ಬೆಂತಟ್ಟಿ, ನಾಗರಾಜ್ ಮಾಡೋ, ನಾಗರಾಜ್ ನೀವು ಇಂಡಸ್ಟ್ರೀಲಿ ಒಳ್ಳೆ ಹುಡುಗ, ನೀನು ಆನೆಸ್ಟ್ ಪರ್ಸನ್ನು, ಇಂಡಸ್ಟ್ರಿಗೆ ಒಂಥರ ಪಿಲ್ಲರ್ ಇದ್ದಂಗೆ ಸೇವೆ ಮಾಡ್ಕೊಂಬಂದಿದ್ಯಾ, ಮಾಡು ಅಂತ ಹೇಳ್ದಂಥ ಇಬ್ಬರು ಸ್ಟಾರ್ಸ್. ಅದು ಶ್ರೀ ಮುರಳಿಯವರು, ಸತೀಶ್ ಅವರು. ಅದು ಬಿಟ್ಟರೆ ಇನ್ನೂ ಬೇರೆ ತುಂಬ ಸ್ಟಾರ್ಸ್ಗಳಿದ್ದಾರೆ. ಇತ್ತೀಚೆಗಂತೂ ಫೋನ್ ಮಾಡಿದ್ರೆ ಎತ್ತುತ್ತಿದ್ರು, ಒಂದು ಬೈಟ್ಸ್ ಕೊಡಿ ಅಂದರೆ ಯಾರು ಕೊಡ್ತಾ ಇಲ್ಲ. ಓ ಹೌದಾ? ಇರಲಿ, ಅವರು ಯಾವತ್ತಿದ್ರು ನಮ್ಗೆ ಸ್ಟಾರ್ಸೇ. ಯಾಕೆಂದರೆ ಇವತ್ತು ನಾನು ಸಣ್ಣ ಕಲಾವಿದ ಇರ್ಬೋದು, ಆದರೆ ನಾನು ಬೆಂಗಳೂರಿಗೆ ಬಂದಾಗ ಏನೂ ಇರಲಿಲ್ಲ. ಇಲ್ಲಿವರೆಗೂ ಬಂದಿದ್ದೀನಲ್ಲ, ನನಗೆ ಜನ ಒಂದಷ್ಟು ಗುರುತಿಸ್ತಾರೆ, ಚಿತ್ರರಂಗ ತುಂಬ ಗುರುತಿಸುತ್ತೆ ನನಗೆ. ಯಶ್ ಅವರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳ್ತಾಯಿದ್ರು, ನಾನೊಂದು ಬೈಟ್ಸ್ ಕೊಟ್ಬಿಟ್ರೆ ಸಿನಿಮಾ ಗೆದ್ಬಿಡಲ್ಲ ಅಂತ. ಅವ್ರು ಹೇಳೋದು ಕರೆಕ್ಟು, ನಿಜ ಸರ್. ಅದು ಪ್ರಚಾರಕ್ಕೆ ಅಂತ ಬೇಕು. ಹೊಸಬ್ರು ಬಂದಾಗ ಒಬ್ಬ ಕಲಾವಿದರಿಗೆ ಇನ್ನೊಬ್ರು ಕಲಾವಿದರು ಬೆನ್ನು ತಟ್ಟಿದ್ರೆ ಆ ಕಲಾವಿದ, ಪುಟ್ಟ ಕಲಾವಿದ ಎಲ್ಲೋ ಒಂದು ಕಡೆ ಜೀವನ ತೋಡ್ಕೊಂಡು. ಹೌದು. ಬಟ್ ಅದು ಮನಸ್ಸು ಎಲ್ರಿಗೂ ಬರಲ್ಲ. ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಮಟ್ಟಬೇಕು? ನಾನು ಅಷ್ಟೇ ಆಟೋ ಪ್ರಮೋಷನ್ ಅಂತ ಹೋದಾಗ ಅಡವರಿ ಆಟೋ ಪ್ರಮೋಷನ್ ಮಾಡಿಕೊಂಡು ಹಾಕಿದ್ದೀನಿ ಸರ್, ಮುಗ್ದೋಯ್ತು ಸರ್ ಅಂದರೆ ಸುಮ್ಗೆ ಆಗ್ಬೋದು. ಆದರೆ ನಮ್ಮ ಮನಸ್ಸು ಒಪ್ಪಲ್ಲ. ಅದು ಸಿನಿಮಾ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಿರುತ್ತೆ. ನಿರ್ಮಾಪಕರು ಒಂದು ಸಿನಿಮಾ ಮಾಡೋದು, ಇನ್ನೊಂದು ಸಿನಿಮಾ ಮಾಡ್ತಾರೆ. ಕರೆಕ್ಟ್. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನೇನು ಮಾಡಿದೆ, ಸೋಷಿಯಲ್ ಮೀಡಿಯಾ ಇವಾಗ 2 GB ಇರುತ್ತೆ, ಎಷ್ಟು ಬೇಕಾದ್ರೂ ಕಳಿಸಿ, ಎಷ್ಟು ಜನ ಗ್ರೂಪ್ ಮಾಡ್ಕೊಳ್ಳಿ. ನಾನೇನಾದ್ರು ಒಂದು ಪ್ರಮೋಷನ್ ಮಾಡತ್ತು ಅಂತಂದರೆ ಅದು ಅಟ್ಲೀಸ್ಟು ಒಂದು 20 ಲಕ್ಷ ಜನಕ್ಕಾರು ರೀಚ್ ಮಾಡಿರ್ತೀನಿ. ಅದು ನನ್ನ ಸಿನಿಮಾದ ಮೇಲಿರುವಂಥ ಪ್ರೀತಿ. ಏನು ಮಾಡೋಕ್ಕಲ್ಲ. ಹಂಗೆ ಸ್ಟಾರ್ಸ್ಗಳು ಕೆಲವರು ಬ್ಯುಸಿ ಇರ್ತಾರೆ, ಅವ್ರವ್ರದ್ದು ಜಂಜಾಟಗಳು ಅದು ಇದು ಇರ್ತಾರೆ. ಬಟ್ ಪ್ರಚಾರದ ವಿಚಾರ ಬಂದಾಗ ನನಗೆ ಸಪೋರ್ಟ್ ಮಾಡಿದ್ದು ಶ್ರೀ ಮುರಳಿ ಸರ್, ಸತೀಶ್ ಸರ್, ಇವರಿಬ್ಬರು ಬೆನ್ನು ತಟ್ಟಿ ನಾಗರಾಜ್ ಮಾಡಿ, ನಾಗರಾಜ್ ಸೂಪರ್, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಸಾಕು ಮೇಡಮ್. ಇನ್ನು ಎಲ್ಲ ಸ್ಟಾರ್ಸು ನಮ್ಗೆ ಸ್ಟಾರ್ಸ್ ಯಾವಾಗ್ಲೂ ಏನೂ ತೊಂದರೆ ಇಲ್ಲ, ಇರಲಿ. ಹಂಗಂತ ನಾವು ಯಾರನ್ನೂ ಕಡೆಗಣಿಸಲ್ಲ, ಎಲ್ಲರೂ ನಮ್ಮವರೇ. ಅವ್ರ ಸಿನಿಮಾ ಮತ್ತೆ ನಾನು ಪ್ರಮೋಷನ್ ಮಾಡ್ತೀನಿ, ಮತ್ತೆ ಅವ್ರನ್ನ ಇಲ್ಲೇ ಕುಣಿಸ್ಕೊತೀನಿ. ವೆರಿ ನೈಸ್ ಸರ್. ನೀವು ಮಾತು ಕೇಳ್ತಿದ್ರೆ ಒಂಥರ ಖುಷಿ ಆಗುತ್ತೆ. ಅಂದರೆ ಹೊಸಬ್ರು ಕೂಡ ಕೆಲವೊಂದು ವಿಷಯಗಳಲ್ಲಿ ಹರ್ಟ್ ಆದ್ರೂ ಹಿಂದುವರಿದಲೆ ವಾಪಸ್ಸು ಅಥವಾ ಡಿಮೋಟಿವೇಟ್ ಆಗದೆ ಇದಿಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲಿ ತಗೊಂಡ್ರೆ ಮನಸ್ಸಿಗೆ ಈಗ ಆಗ್ತಿರೋ ಘಟನೆಗಳನ್ನೆಲ್ಲ ಸ್ವಲ್ಪ ಅವ್ರದ್ದು ಸಿನಿಮಾಗಳೆಲ್ಲ ಒಂಚೂರು ಹೋಗುತ್ತೆ ಅಂತ. ಬನ್ನಿ ನೀವು ಕಂಟೆಂಟ್ ಮಾಡ್ಕೊಂಡ್ ಬನ್ನಿ, ಆಗುತ್ತೆ. ಬಿಟ್ಟು ಯಾರೋ ಸಪೋರ್ಟ್ ಮಾಡ್ತಾರೆ ಅನ್ನೋ ಸುಳ್ಳು. ನಮ್ಮ ಮನೆ ಬರೋಣ ನಾವೇ ಬರ್ಕೋಬೇಕು ಮೇಡಮ್, ಯಾರು ಬರೆಯಲ್ಲ. ನಮ್ಮ ಚಿತ್ರರಂಗದವ್ರಿಗಂತೂ ಬ್ರಹ್ಮ ಹಣೆ ಬರೆದ ಬರ್ದಿರಲ್ಲ. ನಿನ್ನ ಹಣೆ ಬರ ನೀನೇ ಬರ್ಕೊ ಅಂತ ಕಳಿಸಿರ್ತಾರೆ. ನಮ್ಮದು ನಾವೇ ಬರ್ಕೋಬೇಕಷ್ಟೇ. ಸಾಕು, ಬಂದಿದ್ದೀವಿ ಇಂಡಸ್ಟ್ರಿಗೆ, ಒಂದಷ್ಟು ಸೇವೆ ಮಾಡಿದ್ದೀವಿ, ಒಂದು 600 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು 50-60 ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ನಿರ್ದೇಶಕರು ಕರೆದು ಒಳ್ಳೊಳ್ಳೆ ಪಾತ್ರಗಳನ್ನ ಕೊಡ್ತಿದ್ದಾರೆ, ತೆರೆ ಮೇಲೆ ಬರ್ತಿದ್ದೀನಿ, ಜನ ಅಲ್ಪ ಸ್ವಲ್ಪ ಗುರುತಿಸ್ತಾರೆ. ಸಾಕು, ಇಷ್ಟೇ ಗುರುತಿಸೋದು. ನಾವು ಜನ ಹೊರಗಡೆ ಬಂದ ತಕ್ಷಣ ಮುತ್ಕೊಳ್ಳುವಂಥಷ್ಟು ನಮಗೆ ಬೇಡ, ಇಷ್ಟೇ ಸಾಕು ನಮಗೆ. ನೆಮ್ಮದಿಯಾಗಿದ್ದೀವಿ, ನೆಮ್ಮದಿಯಾಗಿರೋಣ ಹಾಗೆ. ಆ್ಯಂಡ್ ಈ ಸಂದರ್ಭದಲ್ಲಿ ಒಂದ್ಸರಿ ದರ್ಶನ್ ಸರ್ನ ನೆನಪಿಸ್ಕೊಳ್ಳೇಬೇಕು. ಯಾಕಂದರೆ ಈಗ ನಾವು ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೂ ಅಷ್ಟೇ, ಜೊತೆಗೆ ನೀವು ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಒಂದು, ಅವರು ಹೊಸಬ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು, ಹಳಬ್ರಿಗೂ ಸಪೋರ್ಟ್ ಮಾಡ್ತಿದ್ರು. ಕರೆದ್ರೆ ಯಾರಿಗೂ ಬರಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ದಂಥ ಮನುಷ್ಯನೇ ಅಲ್ಲ ನಾನು ಕೇಳಿರೋ ಪ್ರಕಾರ. ಆ್ಯಂಡ್ ನೀವು ಅವ್ರ ಜೊತೆ ಒಂದು 2-3 ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀರಾ. ಸಾರಥಿ ಆಗಿರಲಿ, ಕಾಟೇರ ಆಗಿರಲಿ. ಆ್ಯಂಡ್ ಸಾರಥಿನಲ್ಲಿ ನಿಮ್ಮದು ಕೂಡ ಒಂದು ಮೇಜರ್ ಇದಿದೆ ಅಂತ ಕೇಳ್ಪಟ್ಟಿದ್ದೀನಿ, ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ, ಆಟೋಗಳ ವಿಚಾರವಾಗಿ ಅಥವಾ. ಸೊ ಹೇಳಿ ಸರ್, ಹೇಗಿತ್ತು ಆ ಎಕ್ಸ್ಪೀರಿಯನ್ಸು? ಇಂಡಸ್ಟ್ರಿ
ಸ್ವಲ್ಪ ಈ ಮಟ್ಟಿಗೆ ತುಂಬ ಡಲ್ಲಾಗಿದೆ ಅಂತ ಕಾರಣದಲ್ಲಿ ಒಂದು ಕಾರಣ ದರ್ಶನ್ ಸಾರು ಇಲ್ಲದೇ ಇರೋದು. ಅವ್ರು ಇದ್ದಿದ್ರೆ ವರ್ಷಕ್ಕೆ 2 ಸಿನಿಮಾ ಆಗೋದು, ಒಂದಷ್ಟು ಜನ ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗೋದು, ಊಟ ಸಿಗೋದು, ಕೆಲಸಗಳಾಗ್ತಿತ್ತು. ಈಗ ಅದು ಇಲ್ಲದೇ ಇರೋದು ಒಂದು ಮೈನಸ್ಸೇ. ದರ್ಶನ್ ಸಾರು ಸಾರಥಿ ಮಾಡುವಾಗ ಇಡೀ ಆಟೋದೆಲ್ಲ ನಾನೇ ಕೊಟ್ಟಿದ್ದು. ದಿನಕರ್ ಸರು ಮತ್ತು ಸತ್ಯಪ್ರಕಾಶ್ ಸರು ಕರೆದು ನನಗೆ ಇಷ್ಟು ಆಟೋ ಬೇಕು, ಈ ಥರ ಸಾಂಗು ಅತಿರಥ ಮಾರಥ ಸಾರಥಿ ಅಂತ ಮಾಡ್ತಾಯಿದ್ದೀವಿ, ಅದಕ್ಕಿಂತ ಮುಂಚೆ ಫಸ್ಟಿಂದ ಕೊನೆವರೆಗೂ ಒಂದಷ್ಟು ಆಟೋ ಬೇಕಾಗತ್ತೆ ಅಂತ ಕರೆದ್ರು. ದರ್ಶನ್ ಸಾರ್ ಸಿನಿಮಾದಲ್ಲಿ ಒಂದು ಕೆಲಸ ಮಾಡುವಂಥ ಅವಕಾಶನ ಸತ್ಯಪ್ರಕಾಶ್ ಸರ್ ಕೊಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ನಂದು, ಆಟೋ ಪ್ರಮೋಷನ್ಸ್ ಅಂತ. ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಈಗೇನಾದ್ರು ದರ್ಶನ್ ಸಾರ್ ಇದ್ದಿದ್ರೆ ಮುರಳಿ ಸಾರು ಮತ್ತು ಸತೀಶ್ ಸಾರ್ ಇದ್ದಾರಲ್ಲ, ಆ ಲಿಸ್ಟ್ಗೆ ಅವ್ರಿಗೆ ಇರ್ತಿದ್ರು. ಡೆಫಿನೆಟ್ಲಿ 100% ನನಗೆ ಬೈಡ್ಸ್ಕೊಡೋರು. ಬಾಚಿನ ಆಯಿತು ಬಾರ. ಎಷ್ಟು ವರ್ಷ ಆದರೂ ಮರೀತಿರ್ಲಿಲ್ಲ ಅವರು. ತುಂಬ ಗ್ಯಾಪು. ಸಾರಥಿ ಆದಮೇಲೆ ತುಂಬ ಗ್ಯಾಪಲ್ಲಿ ಕ್ಯಾರೆಕ್ಟರ್ ಮಾಡ್ತೀನಿ. ಏನಪ್ಪ ನಾಗರಾಜ್ ಸಮಾಚಾರ ಅಂತಾರೆ. ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಿದ್ರು. ಯಾಕೆಂದ್ರೆ ದರ್ಶನ್ ಸಾರ್ ಬಗ್ಗೆ ತುಂಬ ಮಾತಾಡಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಸಾರಥಿ ಸಿನಿಮಾ ಟೈಮಲ್ಲೆಲ್ಲ ಮಾತಾಡಿದ್ದೀನಿ. ಬಟ್ ಅದು ಮೆಮೊರಿನ ಮರೆಯೋಕ್ಕೆ ಆಗಲ್ಲ. ಹಂಗೆ ದರ್ಶನ್ ಸಾರ್ ಇದ್ದಿದ್ರೆ ನಮಗೊಂದು ಈ ಸರ್ವಂತರ್ಯಾಮಿ, ಇನ್ನೊಂದು ವಿಷಯ ಗೊತ್ತಿಲ್ಲ, ಸರ್ವಂತರ್ಯಾಮಿ ಟೈಟ್ಲು ಡಿ ಬಾಸ್ ಅವ್ರದ್ದೇ ಅಂತ ನನಗೆ ಗೊತ್ತಿಲ್ಲ. ಸೆನ್ಸರ್ ಆದಮೇಲೆ ಯಾರೋ ಬಂದು ಹೇಳ್ತಾರೆ ರೀ ಸರ್ವಂತರ್ಯಾಮಿ ಟೈಟ್ಲು ಡಿ ಬಾಸ್ದು ಅಂತ. ನಾನು ಆಮೇಲೆ ಗೂಗಲ್ ತೆಗೆದು ನೋಡ್ತೀನಿ, ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ. ನೋಡಿ, ದರ್ಶನ್ ಸಾರ್ ಜೊತೆ ನನಗೆ ಒಡನಾಟ ಇದ್ದಿದ್ದು, ಅವ್ರ ಜೊತೆ ಅವರು ನನ್ನನ್ನು ಮಾತಾಡಿಸ್ತಾ ಇದ್ದದ್ದು, ಇವು ಯಾವ ಪ್ಲಸ್ ಇರ್ಬೋದು. ನನಗೆ ಯಾರು ಇದುವರೆಗೂ ಸರ್ವಂತರ್ಯಾಮಿ ಟೈಟ್ಲ್ ಇಟ್ಕೊಂಡಿದ್ದೀರಾ, ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಯಾರು ಇದುವರೆಗೂ ಯಾರು ನಮಗೆ ಯಾರು ಕಾಲಾಗಿರ್ಬೋದು ಏನು ಮಾಡಿಲ್ಲ. ಇಲ್ಲ ಏನೋ ನಾವು ಸೆನ್ಸರ್ ಆದಮೇಲೆ ತುಂಬ ಜನ ಅಂತ ಅಂದರು, ದರ್ಶನ್ ಫ್ಯಾನ್ಸ್ ಬಿಡಲ್ಲ, ದರ್ಶನ್ ಫ್ಯಾನ್ಸು ತೊಂದರೆ ಯಾರಿಗೂ ಕೊಡಲ್ಲ, ವಿಷಯ ಇಲ್ಲದೆ ಯಾರಿಗೂ ಫ್ಯಾನ್ಸ್ ತೊಂದರೆ ಕೊಡಲ್ಲ. ಒಳ್ಳೆ ಕೆಲವರಷ್ಟೇ ಇದ್ದಾರೆ, ಕೆಲವರಷ್ಟೇ ಮಾತಾಡೋರು, ಯಾರ ಫ್ಯಾನ್ಸ್ ಅಲ್ಲದೆ ಇರೋರು ಸುಮ್ಗೆ ಕಮಿಟ್ ಆಗ್ತಾರೆ ಅಷ್ಟೇ. ಫ್ಯಾನ್ ಅನ್ನೋ ಮುಖವಾಡ ಹಾಕೊಂಡು ಏನಕ್ಕೆ ಆ ರೇಂಜಿಗೆ ಇದು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಒಟ್ಟು ಕೆಲವರು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದು ಮಾತಾಡ್ತಾವ್ರಿಗೆ ತುಂಬಾ ವೈಟ್ ಟಾಪಿಕ್ ಅಂಡ್ ಕೆಲವರಿಗೆ ಎಲ್ಲೆಲ್ಲೋ ಏನೇನೋ ಆಗ್ಬಹುದು. ನೋಡಿ, ನಮ್ಮ ಸ್ಟಾರ್ಸ್ಗಳೆಲ್ಲ ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ಹೀರೋಗಳು ನಮ್ಮ ಬ್ರದರ್ ಥರ ಅಚೀವ್ ಮಾಡಿದ್ದಾರೆ. ನಮಗಿಂತ ದೊಡ್ಡವರಾಗಿದ್ದಾರೆ, ನಮ್ಮ ಅಣ್ಣನ ಥರ, ಚಿಕ್ಕವರಾಗಿದ್ದಾರೆ, ನಮ್ಮ ತಮ್ಮನ ಥರ. ಯಾವತ್ತೂ ಅವ್ರ ಸಿನಿಮಾ ಯಾವುದೇ ಸಿನಿಮಾ ಮಾಡಲಿ ನಾನು ಅವ್ರ ಹಿಂದೆ ಇರ್ತೀನಿ. ಪ್ರಚಾರ ನಮ್ಮ ಆಟೋ ಚಾಲಕರಿಗೆಲ್ಲ ಸಿನಿಮಾ ನೋಡಿ ಅಂತೆಲ್ಲರೂ ಕೇಳ್ತೀನಿ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಎಂಥದ್ದು ಇಲ್ಲ. ಅವ್ರವ್ರ ಕೆಲಸ ಕಾರ್ಯಗಳು ಬೈಡ್ಸ್ ಕೇಳಿದ್ರೆ ಕೊಡದೇ ಇರ್ಬೋದು, ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕೊಟ್ಟಿರೋವ್ರಿಗೆ ಥ್ಯಾಂಕ್ಸ್, ಕೊಡದೇ ಇರೋವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಟೈಟ್ಲು ವಿಚಾರವಾಗಿ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅದು ಆಲ್ರೆಡಿ ರಿಜಿಸ್ಟರ್ ಆಗಿತ್ತು ಅವ್ರ ಹೆಸರಿಂದ ನನಗೂ ಗೊತ್ತಿರಲಿಲ್ಲ. ಬಟ್ ನವಗ್ರಹದಲ್ಲಿ ನೀವು ತೊಗೊಂಡ್ರೆ ಯಾಮಿ ಯಾಮಿ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾನೇನೆ ಅಂತ ಒಂದು ಸಾಂಗ್ ಇದೆ. ನಾನು ಅದನ್ನ ನೆನಪಿಸ್ಕೊಂಡು ಬಂದೆ. ನೀವೇ ನೀವು ದರ್ಶನ್ ಸರ್ ಜೊತೆ ವರ್ಕ್ ಮಾಡಿರೋದ್ರಿಂದ ಆ್ಯಂಡ್ ಈ ಸಾಂಗು ಟೈಟ್ಲಿಗೆ ಮ್ಯಾಚ್ ಆಗ್ತಿರೋದ್ರಿಂದ ಹಂಗೆ ಲಿಂಕು ಅಂತ ನನಗೆ ಅನ್ನಿಸ್ತು ಒಂಚೂರು ಟೈಟ್ಲು ಕೇಳಿದ ತಕ್ಷಣ. ಬಟ್ ಅವ್ರದ್ದೇ ಟೈಟಲ್ ರಿಜಿಸ್ಟರ್ ಆಗಿತ್ತು ಅಂತ ನಂಗೆ ಸೀರಿಯಸ್ಲಿ ಐಡಿಯಾ ಇಲ್ಲ ಸರ್. ಇಲ್ಲ, ನಾವು ಸಿನಿಮಾ ಶೂಟ್ ಮಾಡುವಾಗಲೂ ಕೂಡ ಟೈಟ್ಲೇ ಇಟ್ಟಿರಲಿಲ್ಲ. ನಾವು ಎ ಮೊಬೈಲ್ ಅಂತ ಇಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಏನಂತ? ಎ ಮೊಬೈಲ್ ಅಂತ. ಎ ಮೊಬೈಲ್ ಅಂತ. ಓಕೆ. ಆಮೇಲೆ ಸೆಟ್ ಆಗಲಿಲ್ಲ. ಯಾರೋ ಒಬ್ರು ಅಲ್ಲಿ ಕೂತಿದ್ದವರು ಸುಮ್ಮನೆ ಹೆಂಗೆ ಸಾರ್ ದೇವರು ಎಲ್ಲ ಕಡೆ ಇರ್ತಾನೆ ಇರೋಲ್ಲ ಗೊತ್ತಿಲ್ಲ ಸರ್, ಎಲ್ಲ ಕಡೆ ಮೊಬೈಲ್ ಇರ್ತದೆ, ಅದೇ ಸರ್ವಂತರ್ಯಾಮಿ ಅಂದ್ಬಿಟ್ರು. ಇಮಿಡಿಯೇಟ್ ಅದು ಕ್ಷಣಾರ್ಧದಲ್ಲಿ ಬಂದಂಥ ಟೈಟ್ಲ್ ಅದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಸೆನ್ಸರ್ ಆಗೋಯ್ತು. ಸೆನ್ಸರ್ ಆದಮೇಲೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಏನು ಗುರು ಬಾಸ್ತ ಇಟ್ಕೊಂಡ್ಬಿಟ್ಟಿದ್ಯಾ ಟೈಟ್ಲು ಅಂತ. ಆಮೇಲೆ ನೋಡಿದ್ರೆ ಸರ್ವಂತರ್ಯಾಮಿ ಟೈಟ್ಲ್ ಇದೆ. ಬಟ್ ಈಗ ನಾವು ಗೊತ್ತಿಲ್ಲದೆ ಇರೋ ಮಾಡಿ ತಪ್ಪು, ಹಾಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ. ಸೆನ್ಸರ್ ಆಗಿಬಿಟ್ಟಿದೆ. ಸಿನಿಮಾ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಮಧ್ಯಮ ವರ್ಗದಲ್ಲಿ ನಡೆಯುವಂಥ ಕತೆ. ನಿಮ್ಮಲ್ಲಿ ನೀವು ಆಗ್ತೀರಾ ಆ ಸಿನಿಮಾದಲ್ಲಿ. ನೀವೇ ನಿಮ್ಮ ಡ್ಯಾಡಿ ಅಪ್ಪನ್ನ ಕರ್ಕೊಂಬಂದು ಸಿನಿಮಾ ನೋಡಿದ್ರೆ ಆ ಪಾತ್ರ ನಾನು ಅಂತ ನೀವು ಫೀಲ್ ಮಾಡ್ತೀರಾ. ನಿಮ್ಮ ಅಪ್ಪಾಜಿ ನೋಡಿದ್ರೆ ಆ ಪಾತ್ರ ನಾನು ಅಂತಾರೆ, ಅಮ್ಮ ನೋಡಿದ್ರೆ ಆ ಪಾತ್ರ ನಾನಾಗಬೇಕಾಗಿತ್ತು ಅಂತ. ಅಂದರೆ ಎಲ್ಲರೂ ಜೀವನದಲ್ಲಿ ಕನೆಕ್ಟ್ ಆಗುವಂಥ ಒಂದು ಒಳ್ಳೆಯ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಸಾಂಗ್ಸ್ ಕೇಳಿದೆ 2, ಮತ್ತು ಟ್ರೈಲರ್ ನೋಡಿದೆ.
ಟ್ರೈಲರ್ ನೋಡಿದ್ಮೇಲೆ ನಂಗೆ ಆ್ಯಕ್ಚುಲಿ ಅದು ರಿಯಲ್ ಆಗಿ ಈಗ ನಮ್ಮ ಅಕ್ಕಪಕ್ಕದ ರೋಡಲ್ಲೇ ನಮ್ಮ ಮನೆ ಪಕ್ಕದ ಮನೆಯಲ್ಲೇ ನಡೀತಿರೋ ಒಂದು ಸ್ಟೋರಿ ಥರ ಫೀಲ್ ಆಯಿತು. ಯಾರೋ ಫೇಸ್ಬುಕ್ಕಲ್ಲಿ ಗೊತ್ತಿಲ್ಲದ ಒಂದು ಮೆಸೇಜ್ ಕಳಿಸ್ತಾನೆ, ಇನ್ಯಾರೋ ಕನೆಕ್ಟ್ ಆಗ್ತಾರೆ. ಇವತ್ತು ಫೇಸ್ಬುಕ್ಕಿಂದ ಲವ್ ಮಾಡಿ ಮದುವೆ ಆಗಿರೋರು ಎಷ್ಟೊಂದು ಜನ ಇದ್ದಾರೆ ಹಂಗೆ ನೋಡಿಕೊಂಡ್ರೆ ಆ ಥರ. ಆಮೇಲೆ ಫೇಸ್ಬುಕ್ಕಿಂದ ಜಸ್ಟ್ ಒಂದು ಚಾಟಿಂದ ಇಡೀ ಬದುಕನ್ನೇ ಹಾಳು ಮಾಡ್ಕೊಂಡಿರೋರು, ಜೀವ ಕಳ್ಕೊಂಡಿರೋರು ಇದ್ದಾರೆ. ರೀಸೆಂಟಾಗೆ ಒಂದಷ್ಟು ನ್ಯೂಸ್ಗಳು ಬಂತು. ಮುಂಚೆ ಎಲ್ಲ ಬಿಡಿ ಅದೊಂದು ಇನೋಸೆನ್ಸ್ ಇತ್ತು. ಫೇಸ್ಬುಕ್ ಹೊಸ್ದಾಗಿ ಬಂದಾಗ, ಇಂಟರ್ನೆಟ್ ಹೊಸ್ದಾಗಿ ಬಂದಾಗ ಅದೊಂದು ಇನೋಸೆನ್ಸ್ ಲೆವೆಲು. ಅವಾಗ ಆ ಥರ ಆಗ್ತಿದ್ದು ಕಾಮನ್ನು. ಬಟ್ ಇಂಟರ್ನೆಟ್ ಬಂದು 10-12 ವರ್ಷದ ಮೇಲಾಯಿತು ನಮ್ಮ ಇಂಡಿಯಾಗೆ. ಜಾಸ್ತಿ ಚಾಲ್ತಿ ಈಗ ಬಂದು 10-12 ವರ್ಷದ ಮೇಲಾಯಿತು. ಈಗ ಇನ್ನೂ ಜಾಸ್ತಿ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ. ಬರ್ತಾ ಬರ್ತಾ ಎಜುಕೇಟೆಡ್ ಆಗಬೇಕು ಜನ, ಬಟ್ ಇನ್ನೂ ಅದೇನೋ ಗೊತ್ತಿಲ್ಲ. ಮೊಬೈಲ್ ವಿಷಯದಲ್ಲಿ ಮಾತ್ರ ಅದು ಯಾಕೆ ಅಷ್ಟೊಂದು ಇನೋಸೆನ್ಸ್ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಸೈಬರ್ ಕ್ರೈಮು, ಎಕ್ಸಾಕ್ಟ್ಲಿ ಕ್ರೈಮ್ ಜಾಸ್ತಿ ಆಗಿದೆ, ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ ಮೊಬೈಲಿಂದ, ಆಮೇಲೆ ಸಂಬಂಧಗಳು ಆಗ್ತಿದೆ. ನಾವು ಹಳ್ಳಿಗಳಿಗೆ ವಾರಕ್ಕೊಂದ್ಸರಿ ಸ್ಯಾಟರ್ಡೆ ಬಂತು ಅಂದರೆ ಅಪ್ಪ ಅಮ್ಮನ ಹೋಗಿ ನೋಡ್ಕೊಂಡ್ ಬರ್ತಿದ್ವಿ. ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಈಗೇನು ಮೊಬೈಲಲ್ಲಿ ವೀಡಿಯೋ ಕಾಲ್ ನೋಡ್ಬಿಡೋಣ. ನೀವು ವೀಡಿಯೋ ಕಾಲಲ್ಲಿ ಅಪ್ಪ ಅಮ್ಮನ ನೋಡೋದಕ್ಕೂ ಹೋಗಿ ಹಳ್ಳಿಗೆ ಹೋಗಿ ಅಪ್ಪ ಅಮ್ಮನ ನೋಡ್ಕೊಂಬರೋದು ಊಟ ಮಾಡೋದಕ್ಕೂ ಭಾಳ ವ್ಯತ್ಯಾಸ. ಇತ್ತೀಚೆಗಂತೂ ಈ ಜಂಜಾಟದಲ್ಲಿ ಜನ ಮೊಬೈಲ್ ಬಿಟ್ಟು ಬದುಕಕ್ಕೆ ಅಸಾಧ್ಯ ಆಗ್ತಿದೆ. ಕರೆಕ್ಟ್ ಸರ್, ನಿಜವಾಗ್ಲು. ಹಾಗಾಗಿ ನಾವು 2 ನಿಮಿಷ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟು ಚಾರ್ಜ್ ಇಲ್ಲ ಅಂದರೆ ಚಡಪಡಿಸ್ತಾ ಇರ್ತಾರೆ ಜನ. ಅವರಿಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಮೊಬೈಲ್ ಅಡಿಕ್ಷನ್ ಆಗಿರೋರಿಗೆ ಒಂದು ದಿನ ಮೊಬೈಲ್ ಕೊಡಲಿಲ್ಲ ಅಂದರೆ ಅವ್ನು ಮೆಂಟಲ್ ಆಗ್ಬಿಡ್ತಾನೆ. ಕರೆಕ್ಟು. ಆ ಥರ ಇದೆ ಇವಾಗ. ಆಲ್ಮೋಸ್ಟ್ ಎಲ್ಲರೂ ಅಡಿಕ್ಟ್ ಆಗೋಗಿದ್ದಾರೆ ಇವಾಗ. ಎಲ್ಲರೂ ಅಡಿಕ್ಟ್ ಆಗೋಗಿದ್ದಾರೆ. ಮೊಬೈಲ್ ನಾವು ಮೊಬೈಲ್ ಸಾಂಗ್ ನೋಡಿ ನೀವು ಫುಲ್ಲು ನೋಡಿಲ್ಲ ಅಂತ ಕಾಣುತ್ತೆ. ನೋಡಿ ಮೊಬೈಲ್ ನೋಡಿಲ್ಲ. ಮೊಬೈಲ್ ಸಾಂಗ್ ನೋಡಿ ಎಂತೆಂಥವ್ರು ಮೊಬೈಲ್ ಹಿಡ್ಕೊಂಡಿರ್ತಾರೆ ಅಂತ. ನೀವೊಂದು ಆ ಸಾಂಗನ್ನ ಹಿತವಾಗಿದೆ ಕೇಳಕ್ಕೆ ಅನ್ನೋದಲ್ಲ, ನೋಡಕ್ಕೆ ಕ್ರೇಜಿ ಆಗಿದೆ ನಿಮಗೆ. ನಂಗೆ ನೀವು ಹೇಳ್ದಾಗ್ಲೇ ಗೊತ್ತಾ ಎಂತೆಂಥವ್ರು ಮೊಬೈಲ್ ಹಿಡ್ಕೊಂಡಿರ್ತಾರೆ ಅಂತ. ಅದು ಹೇಳ್ದಾಗ್ಲೇ ಗೊತ್ತಾಗೋಯ್ತು. ಯಾರೋ ಒಬ್ಬ ಭಿಕ್ಷೆ ಬೇಡ ಪಿಪಿ ಉತ್ತಾಡ್ತಾನೆ ಹಿಂಗೆ ಹಿಡ್ಕೊಂಡಿರ್ತಾನೆ, ಸ್ಕ್ಯಾನಿಂಗ್ ತೋರಿಸ್ತಾನೆ. ಹೌದು ಹೌದು, ಇದು ನಂಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಆಯ್ತಾ. ಇದು ಈಗಲ್ಲ, ಸ್ಟಾರ್ಟಿಂಗ್ ಡೇಸು ಬೆಂಗಳೂರಿಗೆ ಬಂದಾಗ ಒಂದು 2 ವರ್ಷ ಕಳೆದಿತ್ತಷ್ಟೇ. ಇನ್ನು 2018 ನಾನು ಹೀಗೆಲ್ಲ ಹುಡುಕ್ಬಿಟ್ಟು ಚೇಂಜ್ ಇಲ್ಲ ಸಾರಿ ಅಂತ ಅಂದೆ. ಅವರು ಪರವಾಗಿಲ್ಲ ಮೇಡಮ್ ಸ್ಕ್ಯಾನರ್ ಇದೆ ಅಂತ. ನಾನು ಸೀರಿಯಸ್ಲಿ ಅಂತ ಆ ರೇಂಜಿಗೆ ಇಂಪ್ರೂವ್. ನಿಜ ಸರ್, ಭಾಳ. ಬಟ್ ಇದು ತುಂಬಾ ವೈಡ್ ಟಾಪಿಕ್ ನಿಜವಾಗ್ಲೂ ಮೊಬೈಲ್ ಅಂತ ಬಂದರೆ. ಐ ಹೋಪ್ ಈ ಸಿನಿಮಾ ಸರ್ ಒಂದು ತುಂಬ ಕಮರ್ಷಿಯಲ್ ಅಥವಾ ತುಂಬ ಆರ್ಟ್ ಎರಡೂ ಥರನೂ ಇಲ್ಲ ಅಂತ ನಂಗೊಂದು ಕ್ಲಾರಿಟಿ ಸಿಕ್ತು. ಒಂದು ಬ್ರಿಡ್ಜ್ ಮೂವಿ ಥರ ಇದೆ ಇದು. ಸೊ ಮತ್ತು ಇನ್ನೊಂದು ನೀವು ಹೇಳ್ದಂಗೆ ಮಧ್ಯಮ ವರ್ಗದ ಎಲ್ಲ ಫ್ಯಾಮಿಲೀಸ್ಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಅಂತ ಹೇಳಿದ್ರಿ. ಸೊ ಎಲ್ಲರೂ ಚಿಕ್ಕವರು ದೊಡ್ಡವರು ಅಂತ ಇಲ್ಲದೆ, ಆಮೇಲೆ ಅಫ್ಕೋರ್ಸ್ ಯು ಸರ್ಟಿಫಿಕೇಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಸಿನಿಮಾ. ಇದರಲ್ಲಿ ಯಾವುದೇ ರೀತಿ ಫೈಟ್ಸ್ ಇಲ್ಲ ಅಥವಾ ರಕ್ತ ಇಲ್ಲ, ಏನೋ ಮಕ್ಕಳಿಗೆ ಹಾರ್ಮ್ ಆಗೋ ಥರದ್ದು ಯಾವುದೇ ಪಾಯಿಂಟ್ಸ್ಗಳಿಲ್ಲ, ತುಂಬ ಅಶ್ಲೀಲತೆ ಇಲ್ಲ ಅಲ್ವಾ? 100%. ಸೊ ಫ್ಯಾಮಿಲಿ ಪೂರ್ತಿ ಚಿಕ್ಕವರಿಂದ ಹಿಡಿದು ಯಾರ್ಯಾರು ಮೊಬೈಲ್ ಯೂಸ್, ಆ ಥರ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಅಂತ ಹೇಳೋದಕ್ಕಿಂತ ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಮನೇಲಿ ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಎಲ್ಲರೂ ಬಂದು ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳಿ. ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮಕ್ಕಳನ್ನ ಓದಿಸ್ತಾ ಇರ್ತಾರಲ್ಲ, ಆ ಪೇರೆಂಟ್ಸ್ ಈ ಸಿನಿಮಾ ತೋರಿಸ್ಬೇಕು. ಹೌದಾ? ಯಾಕೆಂದರೆ ಇವಾಗ ಯಾವುದೋ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇರ್ತಾವ್ರ ಮಕ್ಕಳು, ಆ ಮಕ್ಕಳಿಗೆ ಭತ್ತ ಎಲ್ಲಿಂದ ಬರುತ್ತೆ, ಅಕ್ಕಿ ಎಲ್ಲಿಂದ ಬರುತ್ತೆ ಅಂತ ಕೇಳಿ ಗೊತ್ತಿಲ್ಲ. ಅಕ್ಕಿ ಅಂದರೆ ಗೊತ್ತಿಲ್ಲ, ಅಕ್ಕಿ ಎಲ್ಲ ಅದು ಫ್ಯಾಕ್ಟ್ರಿಲಿ ಏನೋ ಮಾಡ್ತಾರೆ ಅನ್ನೋ ಥರ ಇರುತ್ತೆ. ಆ ಭತ್ತ ಅಂದ್ರೇನು, ಕಡಲೆಕಾಯಿ ಅಂದ್ರೇನು, ಹೊಲ ಅಂದ್ರೇನು, ಗದ್ದೆ ಅಂದ್ರೇನು. ಸೊ ಪ್ರತಿ ವಾರ ನೀವು ಎಲ್ಲೋ ಮಾಲ್ ಕರ್ಕೊಂಡು ಹೋಗೋದು ಬದಲು ಹಳ್ಳಿಗೆ ಕರ್ಕೊಂಡೋಗಿ ಹೊಲ ಗದ್ದೆನ ತೋರಿಸಿ, ನೆಕ್ಸ್ಟ್ ಅವರು ಮತ್ತೆ ರೈತರ ಮಕ್ಕಳಾಗ್ತಾರೆ, ಮತ್ತೆ ಜಮೀನು ತಗೋತಾರೆ, ಮತ್ತೆ ಬೆಳೆ ಬೆಳೀತಾರೆ. ಆದಷ್ಟು ಕನ್ನಡ ಬುಕ್ಗಳನ್ನು ಓದಿಸಿ, ಪೇಪರ ಓದಿಸಿ. ನೀವು ಮಗ ಹಿಂಸೆ ಮಾಡ್ದ, ಕಾಲೇಜ್ಗೆ ಹೋಗ್ತಿಲ್ಲ, ಸ್ಕೂಲ್ಗೆ ಹೋಗ್ತಿಲ್ಲ ಅಂತ ಐಫೋನ್ ಕೊಡಿಸೋದು, ಅದಕ್ಕೆ ಡಾಟಾ ಹಾಕ್ಸೋದು, ಅದಕ್ಕೊಂದು ಅಕೌಂಟ್ ಮಾಡೋದು, ಅದರಿಂದ ಪಿಜ್ಜಾ ಬರ್ಗರ್ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು. ಇವಾಗೆಲ್ಲ ಮನೇಲಿ ಕೂತ್ಕೊಂಡು ಊಟ ಮಾಡೋದು ಮರ್ತುಬಿಟ್ಟಿದ್ದಾರೆ. ಎಲ್ಲ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಫುಲ್ಲು ಆರ್ಡ್ರ್ ಮಾಡ್ಕೊಂಡು ಬೇಕಾದ ತಿಂತಾರೆ, ಹಾಸ್ಪಿಟ್ಲಲ್ಲಿ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಹೋಗಿ ಅಡ್ಮಿಟ್ ಆಗ್ತಾರೆ. ಕರೆಕ್ಟ್. ಇದು ಎಲ್ಲವೂ ಆಗ್ತಾ ಇರೋದು ಮೊಬೈಲು ಒಂದು ಕಾರಣ. ನಿಜ. ಆ ಕಾರಣವನ್ನು ನಾವು ಸರ್ವಾಂತರಾಯಮಿ ಮುಖಾಂತರ ಹೇಳ್ತಿದ್ದೀವಿ, ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೊಡಬೇಡಿ. ಆದಷ್ಟು ನೀವು ಕೂಡ ಪೋಷಕರು ಕೂಡ ಮೊಬೈಲನ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ. ಆದಷ್ಟು ನೀವು ಬುಕ್ ಓದಿ, ನಿಮ್ಮ ಮಕ್ಕಳು ಬುಕ್ ಓದ್ತಾರೆ. ನೀವು ಮೊಬೈಲ್ ನೋಡಿದ್ರೆ ಮೊಬೈಲ್ ನೋಡ್ತಾರೆ, ಅಪ್ಪ ಅಮ್ಮ ಮಾಡಿದ್ದೆ ಮಕ್ಕಳು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಈ ಸಿನಿಮಾ
ನಿಮ್ಮೆಲ್ರಿಗೂ ಅರ್ಪಣೆ. ನೀವು ಸಿನಿಮಾ ನೋಡಿದ್ರೆ 100% ಇದರಿಂದ ನಿಮ್ಮ ಮಕ್ಕಳಿಗೆ ಮೊಬೈಲ್ನ ಯೂಸ್ ಮಾಡೋದು ಒಂದು 20% ಕಮ್ಮಿ ಆಗುತ್ತೆ. ಮಕ್ಕಳಿಗಿಂತ ನಿಮ್ಮದು ಕಮ್ಮಿ ಆಗುತ್ತೆ. ನೀವು ಕಮ್ಮಿ ಆದರೆ ಮಕ್ಕಳು ಕಮ್ಮಿ ಮಾಡ್ತಾರೆ. ಅಫ್ಕೋರ್ಸ್ ಮಕ್ಳು ಯಾವತ್ತು ನಾವು ಹೇಳಿದ್ದನ್ನು ಕೇಳಲ್ಲ, ನಾವು ಮಾಡಿದ್ದನ್ನು ಮಾಡ್ತವೆ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು. ಸೊ ಆಬ್ವಿಯಸ್ಲಿ ಪೇರೆಂಟ್ಸು ಮೊಬೈಲ್ನ ಸೈಡ್ಗೆ ಇಟ್ಬಿಟ್ಟು ಬುಕ್ ಇಟ್ಕೊಂಡ್ರೆ ಮಕ್ಕಳು ಅದೇ ಕೆಲಸ ಮಾಡ್ತವೆ. ನಿಜ ಸರ್. ಆ್ಯಂಡ್ ಸರ್ ನಂಗೆ ಇನ್ನೊಂದು ಅಪ್ಡೇಟ್ ಬಂತು ರೀಸೆಂಟಾಗಿ. ನೀವು ರೀಸೆಂಟಾಗಿ ಒಂದು ಶೋ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಆ್ಯಂಡ್ ಅದರಲ್ಲಿ ಚಂದ್ರಶೇಖರ್ ಕಂಬಾರ್ ಸರ್ ಮತ್ತು ಇವರು ಶಶಾಂಕ್ ಸರು, ವೀರಕಪುತ್ರ ಶ್ರೀನಿವಾಸ್ ಸರು, ಹಾಗೆ ಇನ್ನೂ ದೊಡ್ಡವರೆಲ್ಲ ಒಂದಷ್ಟು ಜನ ಬಂದಿದ್ರು ಅಂತ. ಯಾರ್ಯಾರು ಬಂದಿದ್ರು, ಹಾಗೆ ಏನೇನು ಹೇಳಿದ್ರು ಈ ಸಿನಿಮಾ ನೋಡಿ ಆದಮೇಲೆ? ಅದನ್ನು ಅವ್ರು ಏನು ಹೇಳಿದ್ರು ಅನ್ನೋದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ. ನಾವು ದೊಡ್ಡ ವ್ಯಕ್ತಿಗಳು ಹೇಳೋದನ್ನು ನಾವು ಹೇಳೋಕ್ಕಾಗಲ್ಲ. ಬಟ್ ಒಪ್ಕೊಂಡ್ರು ನಮ್ಮ ಸಿನಿಮಾನ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮಕ್ಕಳು ಬುಕ್ಕಲ್ಲಿ ಓದಬೇಕಾದ್ರೆ 1ನೇ ತರಗತಿಯಿಂದ 10ನೇ ತರಗತಿ ಅವ್ರ ಪಾಠ ಇರುತ್ತೆ. ಅವ್ರ ಸಿನಿಮಾ ನೋಡಿ ತುಂಬ ಒಳ್ಳೆ ಸಿನಿಮಾ ಅಂದರು. ವೀರಕಪುತ್ರ ಶ್ರೀನಿವಾಸ್ ಅವರು ಇತ್ತೀಚೆಗಂತೂ ಕನ್ನಡ ಪುಸ್ತಕಗಳನ್ನು ಜನ ಮರೆತುಬಿಟ್ಟಿದ್ದಾರೆ. ಪ್ರತಿ ಊರು, ಪ್ರತಿ ಜಿಲ್ಲೆಯಲ್ಲಿ ವೀರಲೋಕ ಪುಸ್ತಕ ಸಂತೆ ಅಂತ ಹೇಳಿ ಮಾಡ್ಬಿಟ್ಟು ಕನ್ನಡ ಪುಸ್ತಕ, ಕನ್ನಡ ಮನಸ್ಸುಗಳಿಗೆ ಅಂತ ಒಂದಷ್ಟು ಪುಸ್ತಕಗಳನ್ನು ಎಲ್ಲೆಲ್ಲಿ ಹಳೆಯ ಪುಸ್ತಕಗಳಿದೆಯೋ ಅದೆಲ್ಲ ತೊಗೊಂಬಂದು ಒಂದು ಮಾರ್ಕೆಟ್ ಮಾಡಿ ಅಲ್ಲಷ್ಟು ಒಂದಷ್ಟು ಜನನ ಬನ್ನಿ ನಿಮ್ಮ ಮಕ್ಕಳಿಗೆ ಪುಸ್ತಕನ ಪರಿಚಯ ಮಾಡಿಸಿ, ಒಂದಷ್ಟು ವಿದ್ವಾಂಸರನ್ನ ಕರೆಸಿ, ಬರಹಗಾರನ ಕರೆಸಿ ಆ ಪುಸ್ತಕನ ಮತ್ತೆ ಕನ್ನಡವನ್ನು ಬೆಂಗಳೂರಲ್ಲಿ ಕನ್ನಡ ಮರೆತುಬಿಟ್ಟಿದ್ದಾರೆ. ಕನ್ನಡವನ್ನು ನೆನಪು ಮಾಡುವಂಥದ್ದು ಒಂದು ಕೊಡುಗೆನ ವೀರಕಪುತ್ರ ಶ್ರೀನಿವಾಸ್ ಅವರು ಕೊಡ್ತಿದ್ದಾರೆ. ಅವರು ನಮ್ಮ ಸಿನಿಮಾ ನೋಡಿ. ಹೌದು. ಹಾಗೆ ಹೋಟೆಲ್ಗಳು ಎಲ್ಲೆಲ್ಲಿದೆ ಅಥವಾ ಜನ ಸಂದಣಿ ಇರುವಂತ ಪ್ಲೇಸಸ್ಗಳಿರೋ ಹತ್ರ ಬುಕ್ದು ಒಂದು ಸ್ಟ್ಯಾಂಡ್ ಹಾಕ್ಸಿ ಅದನ್ನ ಬೆಳಗ್ಗೆ ಒಂದು 3-4 ಅವರ್ಸು ಮತ್ತೆ ಸಂಜೆ ಒಂದು 3-4 ಅವರ್ಸು ಸೇಲ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು ಅವರು. ಮಾಡಿದ್ದಾರೆ. ಯಾರು ನೀವು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತೀರೋ ನಮ್ಮ ಹತ್ರ ಒಂದಷ್ಟು ಬುಕ್ನ ಕೊಡ್ತೀವಿ. ಸಾಟರ್ಡೆ ಸಂಡೇ ಯಾವ್ದಾದ್ರು ಒಂದು ಜನ ಸೇರುವಂತ ಜಾಗದಲ್ಲಿ ನೀವು ಅದನ್ನ ಚಿತ್ರೀ ಕೊಡ್ತೀವಿ. ಅದನ್ನ ಹಾಕೊಂಡು ಮಾರಿ ನಿಮ್ಮ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ. ಒಂದು ಕನ್ನಡದ ಸೇವೆ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅವರು ಒಂದು ಪ್ಲಾನ್ ಮಾಡ್ತಿದ್ದಾರೆ. ಸೊ ಅವರು ಬಂದು ನಮ್ಮ ಸಿನಿಮಾ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಶಶಾಂಕ್ ಸರ್, ಮೊಗ್ಗಿನ ಮನಸ್ಸು, ಕೃಷ್ಣ ಲವ್ ಸ್ಟೋರಿ, ಬ್ರಾಟ್ ಈ ಸಿನಿಮಾ ಎಲ್ಲ. ಯಾಕೆಂದರೆ ಶಶಾಂಕ್ ಸರ್ದು ಸಿನಿಮಾದಲ್ಲಿ ಕೃಷ್ಣ ಲೀಲಾದಲ್ಲಿ ಮಾಡಿದ್ದೀನಿ, ಬಚ್ಚನ್ ಮಾಡಿದ್ದೀನಿ, ತಾಯಿಗೆ ತಕ್ಕ ಮಗ ಮಾಡಿದ್ದೀನಿ. ಅವರು ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು. ಇನ್ನು ನಮ್ಮ ರಾಮನಾರಾಯಣ್ ಸಾರು ಅವರು ಕೂಡ ಈ ಸಿನಿಮಾ ನೋಡಿ ದೊಡ್ಡ ನಿರ್ದೇಶಕರು, ಸಾಹಿತಿಗಳು 600-700 ಸಾಂಗ್ಗಳನ್ನ ಬರೆದಿದ್ದಾರೆ. ಅವರೆಲ್ಲ ಬಂದು ನಮ್ಮ ಸಿನಿಮಾ ನೋಡಿ ನಾಗರಾಜ್ ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿ ನಟನೆ ಮಾಡಿದ್ಯಾ, ಒಳ್ಳೇದಾಗಲಿ ಸಿನಿಮಾಗೆ ಅಂತೇಳಿ ಆರೈಸಿ ಹೋಗೋದಿದೆಯಲ್ಲ, ನಮ್ಗೆ ಖುಷಿಯಾದ ವಿಚಾರ. ಅದಕ್ಕೆ ನಾವು ಅವ್ರನ್ನ ಬುದ್ಧಿವಂತರ ಶೋ ಅಂತೇಳಿ ಮಾಡಿ ಅವ್ರ ಜೊತೆ ನಮ್ಮ ನಿರ್ಸಾಲೆ ಪುಟ್ಟಸ್ವಾಮಿ ಸಾರು, ರವೀಂದ್ರ ವಂಶಿಯವರು ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸಿದ್ವಿ. ಎಲ್ರಿಗೂ ಇಷ್ಟ ಆಗಿದೆ. ಇನ್ನೇನಿದ್ರು ಜನ ಇಷ್ಟಪಡಬೇಕು. ಖಂಡಿತ ಸರ್, ಜನ ಇಷ್ಟಪಟ್ಟೇ ಪಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ನೀವು ಮೊಬೈಲ್ ಬಗ್ಗೆ ಒಂಚೂರು ಹೇಳಿದ್ರಿ, ಅದು ನಂಗೆ ಇನ್ನೂ ಕುತೂಹಲ ಇದೆ. ನಾನು ಇವತ್ತು ಹೋಗ್ಬಿಟ್ಟು ನೋಡ್ತೀನಿ ಇವಾಗ. ಆ್ಯಂಡ್ ಇನ್ನೊಂದು ಎಲ್ಲ ಬಿಟ್ಟು ಹೋಗಲೇಬೇಕು, ಆ ಸಾಂಗ್ ಅಂತೂ ನಿಜವಾಗ್ಲೂ ಕೇಳಲೇಬೇಕು ಎಲ್ಲರೂ ಒಂದ್ಸತಿ. ನನಗನ್ಸಿದ್ದು ಒಂದು ತುಂಬ ಪಾಪ್ಯುಲರ್ ಸಾಂಗ್ ಇದೆ, ಭಾವಗೀತೆ. ಅದನ್ನ ಎಲ್ಲರೂ ಇಷ್ಟಪಟ್ಟು ಕೇಳ್ತಿರ್ತಾರೆ ಯಾವಾಗಲೂ. ಒಳಿತು ಮಾಡು ಮನುಷ್ಯ. ಆ ಗೀತೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆಯೋ ಈ ಎಲ್ಲ ಬಿಟ್ಟು ಹೋಗಲೇಬೇಕು ಅಷ್ಟೇ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ಕೇಳಿದ್ಮೇಲೆ ನನಗೆ ಆ ಥರ ಅನಿಸ್ತು. ಅದು ವೇದಸ್ಯ ಮ್ಯೂಸಿಕಲ್ ಇದೆ ಎಲ್ಲ ಸಾಂಗ್ಗಳು. ಇನ್ನೊಂದು ವೇದಸ್ಯ ಮ್ಯೂಸಿಕಲ್ ಇದೆ, ಕರೆಕ್ಟ್. ಟ್ರೈಲರ್ ಕೂಡ ಅದರಲ್ಲೇ ಇದೆ. ಇನ್ನೊಂದು ಫ್ಯಾಮಿಲಿ ಸಾಂಗ್, ಅದನ್ನು ಸಿನಿಮಾ ನೋಡಿದ ಮೇಲೆ ಆ ಸಾಂಗನ್ನು ನೋಡಿದ್ರೆ ನಿಜವಾಗ್ಲೂ ಹತ್ರ ಆಗುತ್ತೆ, ನೋಡಿದವರು ಕನೆಕ್ಟ್ ಆಗುತ್ತೆ. 17ನೇ ತಾರೀಕು ರಿಲೀಸು. ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ಜನ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ 100% ನಮ್ಮ ಆಟೋ ಚಾಲಕರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ನಾಗರಾಜ್ ಅವರೇ, ನಿಮ್ಮ ಸಿನಿಮಾ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕನ್ನಡ ಚಿತ್ರರಂಗದ ಎಲ್ಲ ಸ್ಟಾರ್ಸ್ಗಳು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಬಯಸ್ಕೊಟ್ಟಿದ್ದಾರೆ. ಒಂದಷ್ಟು ಜನ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ನಮ್ಮ ಸರ್ವಾಂತರಾಮಿ ಚಿತ್ರತಂಡ, ನಮ್ಮ ನಿರ್ದೇಶಕರು ರಂಗಸ್ವಾಮಿ ಅವರು, ಅವ್ರ ಮಗಳು ನಿರ್ಮಾಪಕರು ವಿಕ್ಟ್ರಿ ವಾಸು ಮಾಡಿದ್ದಾರೆ, ಪುಂಗಾ ಅವರು, ಉಮೇಶ್ ಅವರು ಮಾಡಿದ್ದಾರೆ, ನಮ್ಮ ಜೊತೆ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ರು ತೇಜು ಅವರು, ಮೈರಾ ಅವರು, ಮೂಲ್ಯ ನಾರಾಯಣ್ ಮೈಸೂರು ಪ್ರತಿಭೆ ಎಲ್ಲ ಮಾಡಿದ್ದೀವಿ. ಒಂದೊಳ್ಳೆ ಪ್ರಯತ್ನ. ಈ ಪ್ರಯತ್ನ ಜನಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ರಿಸೀವ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಜುಲೈ 17ನೇ ತಾರೀಕು
ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ ಚಿತ್ರಮಂದಿರದ ಲಿಸ್ಟು ನಮ್ಮ ಚಾನಲಲ್ಲೇ ಎಲ್ಲೋ ಒಂದು ಪೋಸ್ಟ್ ಹಾಕ್ತೀವಿ, ನಿಮಗೆ ಗೊತ್ತಾಗುತ್ತೆ ಆವಾಗ. ಅಥವಾ ಈಗೇನು ಬುಕ್ ಮೈ ಶೋ ಮೊಬೈಲ್ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಶೋಸ್ ಎಲ್ಲೆಲ್ಲಿದೆ ಅಂತ. ಸೊ ಹೋಗಿ ನೋಡಿ, ಆದಷ್ಟು ಹೋಗಿ ನೋಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದು ಏನೋ ಒಂದು ಪ್ರಾಫಿಟ್ ಅಥವಾ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಂತೂ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಅಲ್ಲ. ನಾನು ನೋಡಿದ ಪ್ರಕಾರ ಹಂಗೆ ಮಾಡೋದಿದ್ರೆ ಇವ್ರಿಗಿರೋ ಕಾಂಟ್ಯಾಕ್ಟ್ಸಲ್ಲಿ ಮತ್ತು ಡೈರೆಕ್ಟ್ರಿಗಿರೋ ಕಾಂಟ್ಯಾಕ್ಟ್ಸಲ್ಲಿ ಯಾರನ್ನಾದರೂ ಹಾಕ್ಕೊಂಡು ಯಾವ ಥರ ಕತೆ ಬೇಕಾದ್ರೂ ಮಾಡ್ಬೋದಾಗಿತ್ತು. ಬಟ್ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಿರೋವಂಥ ಸಂದೇಶ ಕೊಡಬೇಕು, ಒಂದು ಚೂರಾದರೂ ನಮ್ಮಿಂದ ಚೇಂಜ್ ಆಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ಅಂತ ನನಗನ್ನಿಸ್ತು ಪರ್ಸ್ನಲಾಗಿ. ಸೊ ಹೋಗಿ ನೋಡಿ, ಡೋಂಟ್ ಮಿಸ್ ಇಟ್. ನೀವು ಕರೆದ್ಬಿಡಿ ಸರ್ ನಮ್ಮ ಆಡಿಯನ್ಸ್ನ. ದಯವಿಟ್ಟು 17ನೇ ತಾರೀಕು ಇದು ನಿಮ್ಮ ಸಿನಿಮಾ, ನಿಮ್ಮ ಮನೆಯಲ್ಲಿ ನಡೆಯುವಂಥ ಕತೆ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಪಕ್ಕದ ಮನೇಲಿ ನಡೀತಾ ಇದೆ, ಎಲ್ಲೋ ಈ ಸಿನಿಮಾ ನೋಡಿದ್ರೆ ಪಕ್ಕದ ಮನೇಲಿ ಏನೋ ನಡೀತಾ ಇದೆ ಅನ್ನೋ ಥರ ಕಿಟಕಿಲಿ ನೋಡ್ದಂಗಿರುತ್ತೆ. ಈ ಸಿನಿಮಾ ನೋಡಿದ್ರೆ ನಿಮಗೂ ನಿಮ್ಮ ಮಕ್ಕಳಿಗೂ ಒಂದು ಒಳ್ಳೆ ಮೆಸೇಜ್ ಇದರಲ್ಲಿದೆ. ದಯವಿಟ್ಟು ಮೊಬೈಲ್ ಬಳಕೆನ ಕಮ್ಮಿ ಮಾಡಿ, ಆದಷ್ಟು ಕನ್ನಡ ಪುಸ್ತಕಗಳನ್ನು ಓದಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇದುವರೆಗೂ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಮತ್ತು ನಿಮ್ಮ ಆಟೋ ಒಂದು ನರನಾಡಿ ಅಂತ ಹೇಳ್ಬೋದು. ಆ ಆಟೋ ನರನಾಡಿಗೂ ಹಾಗೆ ನಮ್ಮ ಚಿತ್ರರಂಗ ಅನ್ನೋ ಒಂದು ಆರ್ಗನ್ಗೂ ಇರೋವಂಥ ಕನೆಕ್ಷನ್ ಹಾಗೇ ಇರಲಿ ಯಾವಾಗಲೂ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ, ಬಯಸ್ತೀನಿ. ಈ ಬಾಂಡಿಂಗ್ ಹೀಗೆ ಬೆಳ್ಕೊಂಡು ಹೋಗಲಿ ಇನ್ನೂ ಒಂದಷ್ಟು ವರ್ಷಗಳ ಕಾಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.